ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಜನವರಿ ತಿಂಗಳ 26ನೇ ತಾರೀಕು ಆದಿತ್ಯವಾಸರ ಅಂದರೆ ಭಾನುವಾರ. ಈ ಭಾನುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ಉತ್ತರಾಯಣೆ, ಹೇಮಂತ ಋತು, ಪುಷ್ಯಮಾಸ, ಕೃಷ್ಣ ಪಕ್ಷದ ದ್ವಾದಶಿಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 7:01 ಇರಲಿದೆ. ನಂತರ ತ್ರಯೋದಶಿ ತಿಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಮೂಲ ನಕ್ಷತ್ರ. ಇದು ಈ ದಿನ ಪೂರ್ತಿ ಇರುವಂಥ ನಕ್ಷತ್ರ ಇದು. ಇನ್ನು ಈ ದಿನದ ಕರ್ಣ ಪೂರ್ವಕರ್ಣ ಕೌಳವ. ಇದು ಈ ದಿನ ಬೆಳಿಗ್ಗೆ 8:51 ಇರಲಿದೆ. ನಂತರ ಉತ್ತರ ಕರ್ಣ ತೈತಿಲ ಆರಂಭ ಆಗುತ್ತೆ. ಈ ದಿನದ ಯೋಗ ವ್ಯಾಘಾತ ಯೋಗ. ಇದು ಈ ದಿನ ಬೆಳಗಿನ ಜಾವ 3:33 ಇರಲಿದೆ. ನಂತರ ಹರ್ಷಣ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಅಂದರೆ ನೀವು ಪಶ್ಚಿಮ ದಿಕ್ಕಿಗೆ ಮಾಡುವಂಥ ಪ್ರಯಾಣ ಆಗಲಿ, ಪಶ್ಚಿಮ ದಿಕ್ಕಿನಲ್ಲಿ ನಡೆಯುವಂಥ ವ್ಯಾಪಾರ ವ್ಯವಹಾರಗಳಾಗಲಿ ಅಷ್ಟೊಂದು ಲಾಭವನ್ನು ತರಲ್ಲ. ಹಾಗಾಗಿ ಈ ಪಶ್ಚಿಮ ದಿಕ್ಕನ್ನು ಅವಾಯ್ಡ್ ಮಾಡುವಂಥದ್ದು ಉತ್ತಮ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮಕರ, ಚಂದ್ರ ಇರುವಂಥ ರಾಶಿ ವೃಶ್ಚಿಕ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಸಂಜೆ 4:57 ಸಂಜೆ 6:23 ಗುಳಿಕ ಕಾಲ ಈ ದಿನ ಅಪರಾಹ್ನ 3:30 ಅಪರಾಹ್ನ 4:57 ಹಾಗೆ ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 12:36 ಮಧ್ಯಾಹ್ನ 2:03 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಅಪರಾಹ್ನ 4:29 ಸಂಜೆ 5:12 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:12 ಮಧ್ಯಾಹ್ನ 12:57 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ರಾತ್ರಿ 2:33 ರಾತ್ರಿ 4:11 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:46 ಹಾಗೆ ಸೂರ್ಯಾಸ್ತ ಈ ದಿನ ಸಂಜೆ 6:17. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಮಿಥುನ, ಕನ್ಯಾ, ವೃಶ್ಚಿಕ, ಮಕರ ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ರವಿ. ರವಿ ಅಂತ ಹೇಳಿದ್ರೆ ರಾಜನೀತಿಗೆ ಕಾರಕನಾಗಿರುವಂಥವನು, ಆಡಳಿತಕ್ಕೆ ಕಾರಕ. ಹಾಗಾಗಿ ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ, ರಾಜಕಾರಣಿಗಳಿಗೆ ಈ ದಿನ ತುಂಬ ಅನುಕೂಲತೆಗಳಿರುತ್ತೆ. ನಿಮ್ಮ ಪ್ರಯಾಣ ಕೂಡ ನಿಮಗೆ ಒಳ್ಳೆಯ ಶುಭ ಲಾಭವನ್ನು ತರುವಂಥದ್ದು. ಇನ್ನು ನೀವೇನಾದರೂ ರಾಜಕಾರಣಿಗಳಿಂದ ಸಹಾಯ ಸಹಕಾರಗಳನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಅವರನ್ನು ಭೇಟಿ ಮಾಡುವಂಥ ವಿಚಾರ, ಇನ್ನು ಸರ್ಕಾರದ ಮಟ್ಟದ ಅಧಿಕಾರಿಗಳನ್ನು ಭೇಟಿ ಮಾಡುವಂಥ ವಿಚಾರ, ಗಣ್ಯರನ್ನಾಗಲಿ ಹಿರಿಯರನ್ನಾಗಲಿ ಭೇಟಿ ಮಾಡುವಂಥದ್ದು ಈ ದಿನ ಏನಾದರೂ
ನಿಮ್ಮ ಸಂಕಲ್ಪದಲ್ಲಿದ್ದರೆ ಅದನ್ನು ಮುಂದುವರಿಸಿ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಸರ್ಕಾರದ ಕೆಲಸ ಕಾರ್ಯಗಳಿಗೂ ಕೂಡ ತುಂಬ ಅನುಕೂಲತೆಗಳು ಉಂಟಾಗುವಂಥದ್ದು. ಏಕೆಂದರೆ ಸರ್ಕಾರಕ್ಕೂ ಕೂಡ ರವಿ ಕಾರಕನಾಗಿರ್ತಾನೆ. ಹಾಗಾಗಿ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದು ರೀತಿಯ ಯಶಸ್ಸನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಕೀರ್ತಿಯನ್ನು ಹಾಗೆ ಉತ್ತಮ ಸ್ಥಾನಮಾನವನ್ನು ಪಡ್ಕೊಳ್ಳಿಕ್ಕೂ ಕೂಡ ಈ ದಿನದ ನಿಮ್ಮ ನಡವಳಿಕೆ ಬಹಳ ಮಟ್ಟಿಗೆ ಕಾರಣವಾಗುತ್ತೆ. ಇನ್ನು ಈ ದಿನ ಇರುವಂಥ ಗುರುಹೋರದಲ್ಲಿ ನೀವು ಯಾವುದೇ ಕೆಲಸಗಳನ್ನು ಆರಂಭ ಮಾಡ್ಬೋದು, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಗುರುಹೋರ ಇರುವಂಥ ಸಮಯ ಬೆಳಿಗ್ಗೆ 11:32 ಮಧ್ಯಾಹ್ನ 12:30 ಇನ್ನು ಸಂಜೆ 6:14 ರಾತ್ರಿ 7:16 ಹಾಗೆ ರಾತ್ರಿ 1:32 ರಾತ್ರಿ 2:35 ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರ ಏನಿದೆ ಅದು ಸ್ವಲ್ಪ ಅನ್ಫೇವರಬಲ್ ಆಗಿರುವಂಥದ್ದು, ಅಷ್ಟೊಂದು ಅನುಕೂಲ ಇಲ್ಲ. ಹಾಗಾಗಿನೇ ಈ ರಾಜಕೀಯ ಕ್ಷೇತ್ರದಲ್ಲಿರುವಂಥವರು, ರಾಜಕಾರಣಿಗಳು, ನೀವು ಈ ಶನಿ ಹೋರಾದಲ್ಲಿ ಯಾವುದೇ ಕೆಲಸಗಳನ್ನು ಆರಂಭ ಮಾಡಬೇಡಿ, ಯಾವುದೇ ಪ್ರಯಾಣವನ್ನು ಕೂಡ ಪ್ರಾರಂಭ ಮಾಡಬೇಡಿ, ತಟಸ್ಥವಾಗಿರುವಂಥದ್ದು ಉತ್ತಮ. ಇನ್ನು ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳಿಗೂ ಕೂಡ ಅಷ್ಟೊಂದು ಅನುಕೂಲ ಇಲ್ಲ. ಹಾಗಾಗಿ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಹಿರಿಯರನ್ನು, ಗಣ್ಯರನ್ನು, ಅಧಿಕಾರಿಗಳನ್ನು ಭೇಟಿ ಮಾಡುವಂಥ ಸಂದರ್ಭಗಳೇನಾದರೂ ಬಂದರೆ ಅದನ್ನು ಅವಾಯ್ಡ್ ಮಾಡಿ. ಏಕೆಂದರೆ ನಿಮಗೆ ಈ ದಿನ ನಿಮ್ಮ ಪ್ರಯತ್ನಗಳಿಂದ ಅಷ್ಟೊಂದು ಉತ್ತಮ ಫಲಗಳು ಕೂಡ ಸಿಗ್ತಾ ಇಲ್ಲ, ಮಿಶ್ರ ಫಲಗಳಿರುತ್ತೆ. ಹಾಗೆ ರಾಜಕೀಯ ಕ್ಷೇತ್ರದಲ್ಲಿರುವಂಥವರು ರಾಜಕಾರಣಿಗಳಿಂದ ಸ್ವಲ್ಪ ಎಚ್ಚರಿಕೆಯಿಂದನೇ ಇರಬೇಕಾಗತ್ತೆ. ಒಟ್ಟಾರೆ ಈ ದಿನದ ವಿದ್ಯಮಾನಗಳಲ್ಲಿ ನೀವು ವಿಶೇಷವಾಗಿ ಶನಿ ಹೋರಾದಲ್ಲಿ ಕೆಲಸಗಳನ್ನು ಆರಂಭ ಮಾಡಿದ್ರೆ ಆ ಕೆಲಸಗಳು ತುಂಬ ನಿಧಾನ ಆಗುತ್ತೆ. ಏಕೆಂದರೆ ಶನಿ ಮಂದಗತಿಯ ಚಲನೆಯನ್ನು ಹೊಂದಿರುವಂಥವನು. ಹಾಗಾಗಿನೇ ನಿಮ್ಮ ತಾಳ್ಮೆ ಪರೀಕ್ಷಿಸಲ್ಪಡುವಂಥದ್ದು. ಈ ಹಿನ್ನೆಲೆಯಲ್ಲಿ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಹಾಗಾಗಿ ಉತ್ತಮ ಸಮಯದಲ್ಲಿ ನಿಮ್ಮ ಕೆಲಸಗಳು ಆರಂಭ ಆಗಲಿ, ನಿಮ್ಮ ಪ್ರಯತ್ನಗಳನ್ನು ನೀವು ಅಲ್ಲಿಂದ ಮುಂದುವರಿಸ್ಬೋದು. ಹಾಗಾಗಿ ಪ್ರತಿನಿತ್ಯ ನೀವು ಪಂಚಾಂಗ ಶ್ರವಣವನ್ನು ಮಾಡಬೇಕು, ಪಂಚಾಂಗವನ್ನು ನೋಡಬೇಕು. ಒಂದು ವೇಳೆ ನಿಮಗೆ ಶ್ರವಣ ಮಾಡಲಿಕ್ಕಾಗಲಿ ನೋಡಲಿಕ್ಕಾಗಲಿ ಸಮಯದ ಅಭಾವ ಇರೋದ್ರಿಂದ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ನಿಮ್ಮ ಪ್ರಯತ್ನ ಸಫಲವಾಗುತ್ತೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ನಮ್ಮ ಭಾರತದ ಸನಾತನ ಧರ್ಮದಲ್ಲಿ ಶತಶತಮಾನಗಳಿಂದಲೂ ಕೂಡ ಹೋಮ ಹವನಾದಿಗಳನ್ನು, ಯಜ್ಞ ಯಾಗಾದಿಗಳನ್ನು ಮೈಗೂಡಿಸಿಕೊಂಡು ಬಂದಿರುವಂಥ ನಮ್ಮ ಹಿರಿಯರು ಅದರ ಮಹಿಮೆಯನ್ನು ಕಂಡುಕೊಂಡಿದ್ರು. ಈ ಯಜ್ಞ ಮಾಡೋದ್ರಿಂದ, ಯಾಗ ಮಾಡೋದ್ರಿಂದ ಏನು ಪ್ರಯೋಜನ ಇದೆ ಅನ್ನುವಂಥದ್ದನ್ನು ಅವರು ಕಂಡುಕೊಂಡೇ ಅದನ್ನು ಅನುಸರಣೆ ಮಾಡ್ತಾ ಇದ್ರು. ಹಾಗಾಗಿ ಹಲವಾರು ವಿಧದ ಹೋಮಗಳನ್ನು, ಯಜ್ಞಗಳನ್ನು, ಯಾಗಗಳನ್ನು ಅವರು ಮಾಡ್ತಾ ಇದ್ರು. ತಮಗೆಲ್ಲರಿಗೂ ಗೊತ್ತಿದೆ, ರಾಮಾಯಣದಲ್ಲಾಗಲಿ ಮಹಾಭಾರತದಲ್ಲಾಗಲಿ ಈ ಯಜ್ಞ ಯಾಗಗಳ ಬಗ್ಗೆ ಉಲ್ಲೇಖ ಇದೆ. ಇಲ್ಲಿ ದಶರಥ ಮಹಾರಾಜರು ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡಿದರೆ ಪಾಂಡವರು ಅಶ್ವಮೇಧ ಯಾಗವನ್ನು ಮಾಡಿದ್ರು. ಹಾಗಾಗಿ ಇಲ್ಲಿ ಯಾಗ ಅನ್ನುವಂಥದ್ದು ಬಹಳ ವಿಶೇಷವಾದಂತಹ ಒಂದು ಧಾರ್ಮಿಕ ಕ್ರಿಯೆ. ಇಲ್ಲಿ ಯಾಗ ಅನ್ನುವಂಥದ್ದು ಕೇವಲ ನಮ್ಮ ಬಯಕೆಗಳನ್ನು, ನಮ್ಮ ಆಸೆ ಆಕಾಂಕ್ಷೆಗಳನ್ನು ದೇವರ ಮುಂದೆ ಇಟ್ಟು ಇದನ್ನು ನೆರವೇರಿಸು ಅಂತ ಹೇಳಿ ದೇವರನ್ನು ಬೇಡಿಕೊಳ್ಳುವಂಥ ಒಂದು ಪ್ರಕ್ರಿಯೆಯಲ್ಲ. ಅದಕ್ಕೆ ಬದಲಾಗಿ ಯಾಗ, ಯಜ್ಞ ಅಂತ ಹೇಳಿದ್ರೆ ಅದು ಒಂದು ರೀತಿಯ ತ್ಯಾಗ. ಭಗವಂತನಿಗೆ ನಾವು ಹೇಳ್ತೀವಿ, ನೀನು ನನಗೆ ಜೀವನದಲ್ಲಿ ನೀಡಿದಂತಹ ಪ್ರತಿಯೊಂದು ವಸ್ತುಗಳು ಕೂಡ ನನ್ನದಲ್ಲ, ಪ್ರತಿಯೊಂದು ಅಂಶವೂ ಕೂಡ ನನ್ನದಲ್ಲ. ಹಾಗಾಗಿ ಎಲ್ಲವೂ ಕೂಡ ನಿನ್ನದೇ ಆಗಿರುವಾಗ ಎಲ್ಲವನ್ನ ನಿನಗೆ ಅರ್ಪಿಸ್ತೇನೆ ಅಂತ ಹೇಳಿ ತ್ಯಾಗ ಮಾಡುವಂಥ ಒಂದು ಮನೋಭಾವ ಈ ಯಜ್ಞ ಯಾಗಾದಿಗಳನ್ನು ಮಾಡುವಂಥ ಹಿನ್ನೆಲೆಯಲ್ಲಿದೆ. ಹಾಗೆ ಈ ವೈದಿಕ ಪರಂಪರೆಯಲ್ಲಿ ಯಾವಾಗಲೂ ಕೂಡ ಯಾಗ ಆಗಲಿ, ಹೋಮ ಹವನಾದಿಗಳು ನಡೀತಾ ಇತ್ತು. ಆದರೆ ದಿನ ಕಳೆದಂತೆ ಯಜ್ಞ ಆಗಲಿ, ಹೋಮಗಳನ್ನಾಗಲಿ ಮಾಡಲಿಕ್ಕೆ ನಮಗೆ ಸಮಯದ ಅಭಾವ ಇರುವಂಥದ್ದು. ಹಾಗೆ ಸರಿಯಾದ ಋತ್ವಿಕರು ಸಿಕ್ಕದೆ ಯಜ್ಞ ಯಾಗಾದಿಗಳನ್ನು ಮಾಡಿಸ್ಲಿಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಅಂತಹ ಸಂದರ್ಭದಲ್ಲಿ ನಾವು ಈ ಯಜ್ಞ ಯಾಗಾದಿಗಳನ್ನು ಅಲ್ಲಗಳಿತಾ ಇದ್ದೇವೆ. ಆದರೆ ಈ ಹೋಮವನ್ನು ಮಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಖರ್ಚು ವೆಚ್ಚಗಳು ಕೂಡ ಹೆಚ್ಚಾಗ್ತಾ ಇತ್ತು. ಈ ಒಂದು ಹಿನ್ನೆಲೆಯಲ್ಲಿ ಇತ್ತೀಚೆಗೆ ಈ ಯಜ್ಞ ಯಾಗಾದಿಗಳನ್ನು ದೊಡ್ಡ ಮಟ್ಟದಲ್ಲಿ ಮಾಡುವಂಥದ್ದು ತುಂಬ ಅಪರೂಪ ಆಗಿ ಹೋಗಿದೆ. ಹಾಗಾಗಿ ನಾವು ಸರಳವಾಗಿ ಮನೆಯಲ್ಲೇ ಮಾಡುವಂಥ ಏಕೈಕ ಹೋಮ ಅಂತ ಹೇಳಿದ್ರೆ ಅದು ಅಗ್ನಿಹೋತ್ರ ಹೋಮ. ಇಲ್ಲಿ ತುಂಬ ಪುರಾತನ ಕಾಲದಿಂದಲೂ ಕೂಡ ಅಗ್ನಿಹೋತ್ರವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಇಲ್ಲಿ ಸರ್ವ ರೋಗಕ್ಕೂ ಕೂಡ ಇದು ಮದ್ದು ಅನ್ನುವಂಥ ಅಭಿಪ್ರಾಯ ವಿಜ್ಞಾನಿಗಳೇ ತಿಳಿಸ್ತಾ ಇದ್ದಾರೆ.
ಹಾಗಾಗಿ ಕಡಿಮೆ ಸಮಯದಲ್ಲಿ ಮಾಡಬಹುದಾದಂತಹ ಅಗ್ನಿಹೋತ್ರ ಹೋಮ ಏನಿದೆ ಅದನ್ನ ಪ್ರಯೋಜನಗಳು ತುಂಬ ಇದೆ. ಹಾಗಾಗಿನೇ ಪ್ರತಿ ಮನೆಯಲ್ಲೂ ಕೂಡ ತುಂಬ ಸರಳವಾಗಿ ಯಾರು ಬೇಕಾದರೂ ಈ ಹೋಮವನ್ನು ಮಾಡಬಹುದು. ಇನ್ನು ಈ ಅಗ್ನಿಹೋತ್ರ ಹೋಮದ ಮಹತ್ವ ತುಂಬ ವಿಶೇಷವಾಗಿದೆ. ಏಕೆಂದರೆ ಈ ಅಗ್ನಿಹೋತ್ರವನ್ನು ಸಾಮಾನ್ಯವಾಗಿ ಸೂರ್ಯೋದಯದ ಸಮಯದಲ್ಲಿ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಮಾಡ್ತಾರೆ. ಇಲ್ಲಿ ಅಗ್ನಿಹೋತ್ರ ಹೋಮ ಕೇವಲ ಧಾರ್ಮಿಕ ದೃಷ್ಟಿಯಲ್ಲಿ ಮಾತ್ರ ಅಲ್ಲ, ವೈಜ್ಞಾನಿಕ ದೃಷ್ಟಿಕೋನದಿಂದಲೂ ಕೂಡ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ. ಭೂಪಾಲ್ ಅನಿಲ ದುರಂತ ಆಯ್ತಲ್ಲ, ಆ ಸಂದರ್ಭದಲ್ಲಿ ಅಂದರೆ 1984 ಡಿಸೆಂಬರ್ 3ನೇ ತಾರೀಕು ನಡೆದಂತಹ ಆ ದುರಂತ ಸುಮಾರು 10 ಕಿಲೋಮೀಟರ್ ದೂರದಲ್ಲಿ ವಾಸವಾಗಿದ್ದವರು ಕೂಡ ಆ ವಿಷಾನಿಲದಕ್ಕೆ ತುತ್ತಾಗ್ತಾ ಇದ್ರು. ಆದರೆ ಕೇವಲ 1 ಕಿಲೋಮೀಟರ್ ದೂರದಲ್ಲಿ ಇದ್ದಂತಹ 4 ಬ್ರಾಹ್ಮಣ ಕುಟುಂಬಕ್ಕೆ ಈ ವಿಷಾನಿಲ ಸೋರಿಕೆಯಿಂದ ಏನೂ ಆಗಲಿಲ್ಲ ಅನ್ನುವಂಥ ಒಂದು ವಿಚಾರ ತಿಳಿದು ಬಂತು. ಇದರಿಂದ ಆಶ್ಚರ್ಯಗೊಂಡಂತಹ ಸಂಶೋಧಕರು ಆ ಮನೆಯನ್ನು ಅಧ್ಯಯನ ಮಾಡಿದ್ರು. ಆ ಮನೆಯಲ್ಲಿ ಪ್ರತಿನಿತ್ಯ 2 ಹೊತ್ತು ಅಗ್ನಿಹೋತ್ರ ಹೋಮವನ್ನು ಮಾಡ್ತಾ ಇದ್ರು. ಹಾಗಾಗಿ ಆ ವಿಷಾನಿಲದ ಸೇವನೆಯನ್ನು ಕೂಡ ಅವರು ತಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು ಅನ್ನುವಂಥ ವಿಚಾರ ಬೆಳಕಿಗೆ ಬಂತು. ಹಾಗೆ ಈ ಸಂಶೋಧಕರು ಈ ಹೋಮ ಏನಿದೆ, ಈ ಅಗ್ನಿಹೋತ್ರ ಹೋಮ, ಇದನ್ನು ರೋಗಿಗಳ ಮೇಲೆ ಪ್ರಯೋಗ ಮಾಡಿದ್ರು. ಇದರಿಂದ ಆ ರೋಗಿಗಳ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ಅವರು ಗುಣಮುಖರಾಗುವಂಥ ಹಂತಕ್ಕೆ ತಲುಪಿದ್ರು ಅನ್ನುವಂಥ ಒಂದು ಉಲ್ಲೇಖ ಕೂಡ ಇದೆ. ಹಾಗಾಗಿ ಈ ಅಗ್ನಿಹೋತ್ರ ಹೋಮ ಏನಿದೆ ಅದು ಬಹಳ ಸರಳವಾಗಿ ಮಾಡುವಂಥದ್ದು. ಅದರಲ್ಲೂ ಸೂರ್ಯಾಸ್ತ ಮತ್ತು ಸೂರ್ಯೋದಯ ಇದರ ಸಮಯಕ್ಕೆ ಸರಿಯಾಗಿ ಕೇವಲ 10-12 ನಿಮಿಷಗಳಲ್ಲಿ ಈ ಹೋಮವನ್ನು ಮಾಡಬಹುದು. ಮನೆಯಲ್ಲಿ ಯಾರು ಬೇಕಾದರೂ ಈ ಹೋಮವನ್ನು ಮಾಡಬಹುದು. ವಯಸ್ಸಿನ ಭೇದ ಭಾವ ಇಲ್ಲ, ಎಲ್ಲರೂ ಕೂಡ ಈ ಹೋಮದಲ್ಲಿ ಭಾಗಿಗಳಾಗಬಹುದು ಅನ್ನುವಂಥ ಒಂದು ವಿಚಾರ ಇದೆ. ಹಾಗೆ ಈ ಅಗ್ನಿಹೋತ್ರವನ್ನು ಮಾಡೋದ್ರಿಂದ ಮನಸ್ಸು ಶಾಂತವಾಗುತ್ತೆ, ಒತ್ತಡದಿಂದ ನಿವಾರಣೆಯನ್ನು ಪಡ್ಕೊಳ್ಬೋದು. ಹೋಮದಿಂದ ನರಮಂಡಲ ಹೊಸ ಚೈತನ್ಯವನ್ನು ಪಡ್ಕೊಳ್ಳುತ್ತೆ ಮತ್ತು ದೇಹ ಹಾಗೆ ಮನಸ್ಸನ್ನು ತುಂಬ ಲವಲವಿಕೆಯಿಂದ ಇಡತ್ತೆ. ಇನ್ನು ತುಂಬ ವಿಶೇಷತೆ ಅಂತ ಹೇಳಿದ್ರೆ ಪರಿಸರ ಮಾಲಿನ್ಯ ಕಡಿಮೆಯಾಗುತ್ತೆ. ಅಗ್ನಿಹೋತ್ರದ ಹೋಮದ ಬೂದಿಯಿಂದ ಅನೇಕ ಕಾಯಿಲೆಗಳು ಗುಣ ಆಗಿದೆ ಭಸ್ಮದಿಂದ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಇನ್ನು ಹೋಮದಿಂದ ಮನೆಯಲ್ಲಿದ್ದಂತಹ ನಕಾರಾತ್ಮಕ ಶಕ್ತಿಗಳು ನಾಶ ಆಗಿ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ನೆಲೆಸುತ್ತೆ. ಇನ್ನು ದುಷ್ಟಶಕ್ತಿಗಳು ಮನೆಯನ್ನು ಪ್ರವೇಶ ಮಾಡದಂತೆ ಇದು ರಕ್ಷಣೆ ಮಾಡುತ್ತೆ. ಹಾಗೆ ಹೋಮ ನಡೆಸಿದ ಸುತ್ತಲಿನ ಪರಿಸರದಲ್ಲಿ ರೋಗಾಣುಗಳಾಗಲಿ, ನಂಜುಕಾರಕ ಜಂತುಗಳಾಗಲಿ, ಅನಾರೋಗ್ಯ ಸೃಷ್ಟಿಸುವಂತಹ ಸೂಕ್ಷ್ಮ ಜೀವಿಗಳಾಗಲಿ ಇರಲ್ಲ. ಅವು ಮರಣ ಹೊಂದತ್ತೆ ಅಥವಾ ನಾಶ ಹೊಂದತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗೆ ಈ ಅಗ್ನಿಹೋತ್ರ ಹೋಮ ಏನಿದೆ ಇದು ಆರೋಗ್ಯಕರವಾದಂತಹ ಜೀವನಕ್ಕೆ ನಾಂದಿಯಾಗುತ್ತೆ. ಹಾಗೆ ಮನುಷ್ಯ ಸಂತೋಷವಾಗಿರಬೇಕು, ಯಾವುದೇ ರೀತಿಯ ನಕಾರಾತ್ಮಕ ಭಾವನೆಗಳನ್ನು ದೂರ ಇಡಬೇಕು, ಒತ್ತಡ ನಿರ್ವಹಣೆಯನ್ನು ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಇದು ತುಂಬ ಸೂಕ್ತವಾಗಿರುವಂಥದ್ದು. ಹಾಗೆ ಈ ಹೋಮ ಮಾಡಿದ ಪರಿಸರದಲ್ಲಿ ಹೆಚ್ಚು ಸತ್ವಯುತ ಮತ್ತು ಸ್ವಾದಿಷ್ಟ ಆಹಾರ ಧಾನ್ಯಗಳು ಬೆಳೆಯುತ್ತೆ ಅನ್ನುವಂಥ ಒಂದು ಸಂಶೋಧನೆ ಕೂಡ ಇದೆ. ಇನ್ನು ಮಕ್ಕಳಲ್ಲಿ ಕೋಪ ಕಡಿಮೆಯಾಗಿ ಶಾಂತ ಪ್ರವೃತ್ತಿಯನ್ನು ಅವರು ಬೆಳೆಸ್ಕೊಳ್ತಾರೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗೆ ಮಕ್ಕಳಿಗೆ ಏಕಾಗ್ರತೆ ಬರುತ್ತೆ, ಉತ್ತಮವಾದಂತಹ ಜ್ಞಾನ ಸಂಪಾದನೆ ಮಾಡಿಕೊಳ್ಳಿಕ್ಕೆ ಇದರಿಂದ ಸಾಧ್ಯ ಆಗುತ್ತೆ. ಇನ್ನು ಈ ಹೋಮದಲ್ಲಿ ಹೊರಹೊಮ್ಮುವಂಥ ಹೊಗೆ ಏನಿದೆ ಇದು ನಮ್ಮ ಮೆದುಳು ನರವ್ಯೂಹಗಳ ಮೇಲೆ ಉತ್ತಮ ಪ್ರಭಾವವನ್ನು ಬೀರುತ್ತೆ. ಇದರಿಂದ ವ್ಯಕ್ತಿ ಉತ್ತಮವಾದಂತಹ ಮಾನಸಿಕ ಸ್ಥಿರತೆಯನ್ನು ಕಾಯ್ದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಈ ಅಗ್ನಿಹೋತ್ರ ಹೋಮವನ್ನು ಆಚರಣೆ ಮಾಡಿದಂತಹ ಪರಿಸರದಲ್ಲಿ ಅನುಕೂಲಕರವಾದಂತಹ ವಾತಾವರಣ ಇರುತ್ತೆ, ಪ್ರಶಾಂತವಾಗಿರುತ್ತೆ. ಹಾಗೇನೆ ಯೋಗ ಧ್ಯಾನ ಮಾಡಲಿಕ್ಕೆ ಆ ಮನೆ ಆಗಲಿ ಆ ಪರಿಸರವಾಗಲಿ ತುಂಬ ಉತ್ತೇಜನಕಾರಿಯಾಗಿರುತ್ತೆ. ಇನ್ನು ಯಾವ ಸ್ಥಳದಲ್ಲಿ ನಾವು ಅಗ್ನಿಹೋತ್ರವನ್ನು ಮಾಡ್ತೇವೋ ಆ ಸ್ಥಳದಲ್ಲಿ ಜಲ ಶುದ್ಧವಾಗುತ್ತೆ. ಹಾಗಾಗಿ ಕ್ಯಾನ್ಸರ್ನಂತಹ ಮಾರಣಾಂತಿಕ ರೋಗಗಳಿಗೆ ಕೂಡ ಇದು ರಾಮಬಾಣವಾಗಿ ಇರುವಂಥದ್ದು. ಅಂದರೆ ಆ ರೋಗಗಳನ್ನು ನಿಯಂತ್ರಣ ಮಾಡಿಕೊಳ್ಳಿಕ್ಕೂ ಕೂಡ ಸಾಧ್ಯ ಇದೆ ಅನ್ನುವಂಥ ವಿಚಾರ ನಮ್ಮ ಹಿರಿಯರಲ್ಲಿದೆ. ಇದು ಅವರ ಅಭಿಪ್ರಾಯ. ಹಾಗಾಗಿನೇ ಅಗ್ನಿಹೋತ್ರ ಹೋಮವನ್ನು ಮಾಡುವಂಥ ಮನೆಗಳಿಂದ ಸಂಗ್ರಹಿಸಿದ ಮಾಹಿತಿಯ ಪ್ರಕಾರ ಇದು ಅತ್ಯಂತ ಉತ್ತಮವಾದ, ಸರಳವಾದ, ಹೆಚ್ಚು ಖರ್ಚಿಲ್ಲದ ಒಂದು ಪರಿಹಾರ ಕ್ರಮ ಅನ್ನುವಂಥ ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ಹಾಗಾಗಿ ಈ ಅಗ್ನಿಹೋತ್ರ ಅನ್ನುವಂಥದ್ದು ವೈದಿಕ ವಿಜ್ಞಾನದ ಚಿಕಿತ್ಸೆ. ಇದು ಬಹಳ ವಿಶೇಷವಾಗಿ ಯಜ್ಞ, ಹವನ ಅಥವಾ ಹೋಮ ಇದನ್ನು ಪ್ರತಿದಿನ ಸೂರ್ಯಾಸ್ತ ಮತ್ತು ಸೂರ್ಯೋದಯದ ನಿಖರವಾದ ಸಮಯದಲ್ಲಿ ನಡೆಸುವಂಥದ್ದು.
ಹಾಗೆ ಅಗ್ನಿಹೋತ್ರವನ್ನು ಮಾಡುವಂತಹ ಸಮಯ ಇಲ್ಲಿ ಅತ್ಯಂತ ಮಹತ್ವದ್ದಾಗಿರುತ್ತೆ. ನಿರ್ದಿಷ್ಟ ಆಯಾಮಗಳ ತಾಮ್ರದ ಪಾತ್ರೆಯನ್ನು ಇಲ್ಲಿ ಬಳಸ್ತಾರೆ. ಅಂದರೆ ಇದನ್ನೇ ಅಗ್ನಿಹೋತ್ರ ಪಾತ್ರೆ ಅಂತ ಹೇಳಿ ಕರೆಯುವಂಥದ್ದು. ಇನ್ನು ಈ ಅಗ್ನಿಹೋತ್ರ ಹೋಮವನ್ನು ಬಹಳ ವಿಶೇಷ ಮುತುವರ್ಜಿಯಿಂದ ಮಾಡ್ತಾರೆ. ಅದನ್ನು ಮಾಡುವಂಥ ಕ್ರಮ ಹೇಗೆ, ಹಾಗೆ ಅಗ್ನಿಹೋತ್ರಕ್ಕೆ ಬಳಸುವಂತಹ ಸಾಮಗ್ರಿಗಳು ಯಾವ್ಯಾವುದು, ಹವಿಸ್ಸುಗಳು ಯಾವ್ಯಾವುದು ಅನ್ನುವಂಥದ್ರ ಬಗ್ಗೆ ತಿಳ್ಕೊಳ್ಳೋಣ. ಬಂಧುಗಳೇ, ಈಗಾಗಲೇ ಹೇಳಿದಾಗೆ ಅಗ್ನಿಹೋತ್ರದ ಪ್ರಯೋಜನಗಳು ನೂರಾರು ಇರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಈ ಅಗ್ನಿಹೋತ್ರವನ್ನು ಯಾರು ಮಾಡ್ತಾರೆ ಆ ಮನೆಯ ವಾತಾವರಣ ಏನಿದೆ ಅದು ಸ್ವಚ್ಛಂದವಾಗಿರುತ್ತೆ. ಇನ್ನು ಸುತ್ತಮುತ್ತಲಿನ ಪರಿಸರ ಶುದ್ಧೀಕರಿಸಲ್ಪಡುತ್ತೆ. ಅಗ್ನಿಹೋತ್ರ ಹೋಮದಿಂದ ರಚಿಸಲಾದಂತಹ ಕಾಂತಕ್ಷೇತ್ರ ಏನಿದೆ ಅದು ನಕಾರಾತ್ಮಕ ಶಕ್ತಿಯನ್ನು ತಟಸ್ಥಗೊಳಿಸುತ್ತೆ ಮತ್ತು ಧನಾತ್ಮಕ ಶಕ್ತಿಯನ್ನು ಅದು ತೀವ್ರಗೊಳಿಸುತ್ತೆ. ಇನ್ನು ರಕ್ತ ಪರಿಚಲನಾ ವ್ಯವಸ್ಥೆಗೆ ತುಂಬ ಪ್ರಯೋಜನವನ್ನು ನೀಡುತ್ತೆ ಇದು, ಮತ್ತು ರಕ್ತವನ್ನು ಶುದ್ಧೀಕರಿಸುತ್ತೆ ಕೂಡ. ಹಾಗೆ ಮೆದುಳಿನ ಕೋಶಗಳನ್ನು ಇದು ನವೀಕರಣ ಮಾಡುವಂಥದ್ದು, ಮೆದುಳನ್ನು ತುಂಬ ಆಕ್ಟಿವ್ ಆಗಿ ಇಟ್ಕೊಳ್ಳಿಕ್ಕೆ ಸಹಾಯಕವಾಗುತ್ತೆ. ಇನ್ನು ಚರ್ಮವನ್ನು ಪುನರ್ಯೌವನಗೊಳಿಸುತ್ತೆ ಈ ಅಗ್ನಿಹೋತ್ರದ ಹವಿಸ್ಸಿನ ಹೊಗೆ. ಇನ್ನು ವಿಶೇಷವಾಗಿ ಸಸ್ಯಗಳಿಗೆ ಪೌಷ್ಟಿಕಾಂಶವನ್ನು ನೀಡುತ್ತೆ, ಮನಸ್ಸು ಪ್ರಶಾಂತವಾಗಿರುತ್ತೆ. ಹಾಗೆ ಒತ್ತಡವನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಹಠದ ಸ್ವಭಾವ ಕೂಡ ನಿಮ್ಮಲ್ಲಿ ಕಾಣಿಸ್ಕೊಳ್ತಾ ಇದೆ. ಹಾಗೆ ಈ ಅಗ್ನಿಹೋತ್ರ ಕುಡಿಯುವ ನೀರನ್ನು ಕೂಡ ಶುದ್ಧೀಕರಿಸುತ್ತೆ ಅನ್ನುವಂಥ ಒಂದು ಮಾಹಿತಿ ಕೂಡ ಇದೆ. ಹಾಗಾಗಿ ಇಲ್ಲಿ ಅಗ್ನಿಹೋತ್ರ ಮಾಡುವಂಥದ್ದು ಬಹಳ ಸುಲಭ. ಆದರೆ ಒಂದು 10-15 ನಿಮಿಷಗಳ ಕಾಲ ನಿಮಗೆ ಸಂಪೂರ್ಣವಾದಂತಹ ಪೇಷನ್ಸ್ ಇರಬೇಕು, ನಿಮ್ಮ ಗಮನವನ್ನು ಇಲ್ಲೇ ಕೊಟ್ಟಿರಬೇಕಾಗತ್ತೆ. ಹಾಗೆ ಈ ಅಗ್ನಿಹೋತ್ರದ ಮತ್ತೊಂದು ಅನುಕೂಲತೆ ಅಂತ ಹೇಳಿದ್ರೆ ಇದು ದೈಹಿಕ ಸೌಂದರ್ಯವನ್ನು ಪರಿಪೂರ್ಣಗೊಳಿಸುತ್ತೆ. ಪ್ರತಿದಿನ ಅಗ್ನಿಹೋತ್ರ ಹವನವನ್ನು ಅಭ್ಯಾಸ ಮಾಡಿ ನಿಮ್ಮ ಆತ್ಮವನ್ನು ನೋಡಿಕೊಳ್ಳಿ ಮತ್ತು ಜೀವನವನ್ನು ಸಂಪೂರ್ಣವಾಗಿ ಆನಂದಿಸುವಂಥ ಒಂದು ಚೈತನ್ಯ ನಿಮಗೆ ಬಂದೊದಗತ್ತೆ. ಇನ್ನು ಈ ಅಗ್ನಿಹೋತ್ರವನ್ನು ನಿರ್ವಹಣೆ ಮಾಡುವಂಥ ಸಂದರ್ಭದಲ್ಲಿ ನಾವು ಕೆಲವೊಂದು ನೀತಿ ನಿಯಮಗಳನ್ನು ಪಾಲನೆ ಮಾಡಬೇಕಾಗತ್ತೆ. ಇನ್ನು ಅಗ್ನಿಹೋತ್ರವನ್ನು ನಿರ್ವಹಣೆ ಮಾಡುವಂಥ ಹಂತಗಳು ಯಾವ್ಯಾವುದು ಅಂತ ಹೇಳಿದ್ರೆ, ಪೂರ್ವಾಭಿಮುಖವಾಗಿ ಕುಳಿತುಕೊಳ್ಬೇಕು. ತಾಮ್ರದ ಅಗ್ನಿಹೋತ್ರ ಪಾತ್ರೆಯ ತಳಭಾಗದಲ್ಲಿ ಒಣಗಿದ ಹಸುವಿನ ಸಗಣಿಯ ತುಂಡುಗಳನ್ನು ಇರಿಸಬೇಕು. ಒಂದು ರೀತಿಯಲ್ಲಿ ಜೋಡಿಸಿ ಅದು ಗಾಳಿಯನ್ನು ಹಾದು ಹೋಗುವಂತೆ ಅನುವು ಮಾಡಿಕೊಳ್ಬೇಕು. ಇನ್ನು ಚಿಕ್ಕ ತುಂಡಿಗೆ ಸ್ವಲ್ಪ ತುಪ್ಪವನ್ನು ಹಚ್ಚಿ ಅಗ್ನಿಸ್ಪರ್ಶ ಮಾಡಬೇಕು. ಅದನ್ನು ಈ ಸೌದೆಯನ್ನಾಗಲಿ ಬೆರಣಿಯನ್ನಾಗಲಿ ಪಿರಮಿಡ್ಡಿನಂತೆ ಜೋಡಿಸ್ತಾ ಇರಬೇಕು. ಇಲ್ಲಿ ಬೆಂಕಿ ಸಂಪೂರ್ಣವಾಗಿ ಉರಿಯುತ್ತಾ ಇರುವಂತಹ ಸಂದರ್ಭದಲ್ಲಿ ಆಹುತಿಯನ್ನು ನೀಡಬೇಕು. ಈ ಆಹುತಿ ಅಂತ ಹೇಳಿದ್ರೆ ಇಲ್ಲಿ ಅಕ್ಕಿಯ ಧಾನ್ಯವನ್ನು ಮತ್ತು ತುಪ್ಪವನ್ನು ಮಂತ್ರದಿಂದ ಶುದ್ಧೀಕರಿಸಿ ಅದನ್ನು ಅರ್ಪಿಸಬೇಕು. ಇನ್ನು 1ನೇ ಮಂತ್ರವನ್ನು ಪಠಣ ಮಾಡಿದ ನಂತರ 1ನೇ ಆಹುತಿಯನ್ನು ಮತ್ತು 2ನೇ ಮಂತ್ರವನ್ನು ಪಠಣ ಮಾಡಿದ ನಂತರ 2ನೇ ಆಹುತಿಯನ್ನು ನೀಡಬೇಕು. ಹಾಗೆ ನಿಜವಾಗಿ ಮತ್ತೆ ಆಳವಾದ ಉಸಿರನ್ನು ತೆಗೆದುಕೊಂಡು ಬೆಂಕಿ ಸಂಪೂರ್ಣವಾಗಿ ಸುಟ್ಟು ಹೋಗುವವರೆಗೆ ಕುಳಿತುಕೊಂಡಿರಬೇಕು. ಇಲ್ಲಿ ಅಗ್ನಿಹೋತ್ರಕ್ಕೆ ಬಳಸುವಂತಹ ಮಂತ್ರಗಳ್ಯಾವುದು, ಸಾಮಗ್ರಿಗಳ್ಯಾವುದು ಅನ್ನುವಂಥದ್ದನ್ನು ನೋಡೋದಾದರೆ, ಸೂರ್ಯೋದಯದ ಸಮಯದಲ್ಲಿ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಈ ಮಂತ್ರವನ್ನು ಪಠಣ ಮಾಡಿಕೊಳ್ಬೇಕು. ಇನ್ನು ಈ ಅಗ್ನಿಹೋತ್ರವನ್ನು ಮಾಡಲಿಕ್ಕೆ ಈ ಗ್ರಂಥಿಗೆ ಅಂಗಡಿಯಲ್ಲಿ ಅಗ್ನಿಹೋತ್ರದ ಕಿಟ್ಗಳೇ ಲಭ್ಯವಾಗುತ್ತೆ. ಹಾಗಾಗಿ ಒಂದು ಪುಟ್ಟದಾದಂತಹ ಕಿಟ್ಟನ್ನು ನೀವು ಮನೆಯಲ್ಲಿ ಇಟ್ಕೊಂಡ್ರೆ ನೀವೇ ಈ ಅಗ್ನಿಹೋತ್ರವನ್ನ ಮಾಡಬಹುದು. ಇಲ್ಲಿ ವಿಶೇಷವಾಗಿ ತುಪ್ಪ ಇರುತ್ತೆ, ಹಸುವಿನ ಬೆರಣಿಗಳಿರುತ್ತೆ, ಹಾಗೆ ಅಕ್ಕಿ ಕೂಡ ಇರುತ್ತೆ. ಇನ್ನು ಮನೆಯಿಂದಲೇ ನೀರನ್ನು ತಂದು ಅದನ್ನ ಪೂರ್ವಾಭಿಮುಖವಾಗಿ ಕುಳಿತು ಸಂಕಲ್ಪವನ್ನು ಮಾಡಿಕೊಳ್ಬೇಕು. ಹಾಗೆ ಈ ಅಗ್ನಿಹೋತ್ರ ಕಾರ್ಯಕ್ಕೆ ಬಳಸುವಂತಹ ಪ್ರತಿ ಸಾಮಗ್ರಿಯೂ ಕೂಡ ತಾಮ್ರದಿಂದ ಮಾಡಲ್ಪಟ್ಟಿರಬೇಕು. ಇನ್ನು ಅಗ್ನಿಹೋತ್ರ ಪತ್ರವನ್ನ ನಿರ್ದಿಷ್ಟ ಆಯಾಮಗಳು ಮತ್ತೆ ಆಕಾರದಲ್ಲಿ ತಯಾರಿಸಲಾಗಿರುತ್ತೆ. ಮತ್ತೆ ಇದು ಎಲ್ಲಕ್ಕಿಂತ ಪ್ರಮುಖವಾಗಿರುವಂತಹ ವಿಚಾರ. ನಕಾರಾತ್ಮಕ ಶಕ್ತಿ ಮತ್ತೆ ಹಾನಿಕಾರಕ ವಿಕಿರಣಗಳನ್ನು ತಟಸ್ಥಗೊಳಿಸುವ ಮೂಲಕ ಕಾಂತೀಯ ಕ್ಷೇತ್ರವನ್ನ ರಚನೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಇಷ್ಟೆಲ್ಲ ಸಾಮಗ್ರಿಗಳನ್ನ ನೀವು ಇಟ್ಟುಕೊಂಡ ಮೇಲೆ ಈ ಅಗ್ನಿಹೋತ್ರವನ್ನ ಹೇಗೆ ಮಾಡೋದು ಅನ್ನುವಂತಹ ಜಿಜ್ಞಾಸೆ ಕೆಲವರಲ್ಲಿರುತ್ತೆ. ಹಾಗೆ ಈ ಅಗ್ನಿಹೋತ್ರ ಮಾಡುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಪ್ರಯೋಜನಕಾರಿಯಾಗಿದೆ. ಅದರಲ್ಲೂ ಯಾವುದೇ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಂಥವ್ರಿಗೆ ಎಲ್ಲೋ ಒಂದು ಕಡೆ ಅಧೈರ್ಯ ಇದ್ರೆ ಧೈರ್ಯವಾಗಿ ಮುನ್ನಡೆಸುವಂತಹ ಒಂದು ಸ್ವಭಾವ ಮನಸ್ಸಿನಲ್ಲಿ ಮೂಡುತ್ತೆ. ಹಾಗಾಗಿ ಅಗ್ನಿಹೋತ್ರ ಅನ್ನುವಂಥದ್ದು ಕೇಳಲಿಕ್ಕೆ ಚಿಕ್ಕದಿರ್ಬೋದು, ಆದರೆ ಪರಿಣಾಮ ಮಾತ್ರ ಬಹಳ ವಿಶೇಷವಾಗಿರುತ್ತೆ.
ಇನ್ನು ಬಂಧುಗಳೇ, ಈ ಅಗ್ನಿಹೋತ್ರ ಹೋಮಕ್ಕೆ ಬೇಕಾಗಿರುವಂಥ ಸಲಕರಣೆಗಳು, ಸಾಮಗ್ರಿಗಳು ಏನು ಅನ್ನುವಂಥದ್ದನ್ನ ನೋಡಿದ್ರಿ. ಇನ್ನು ಈ ಹೋಮವನ್ನು ಹೇಗೆ ಮಾಡೋದು ಅನ್ನುವಂಥದ್ದನ್ನ ಗಮನಿಸೋದಾದ್ರೆ, ಇದು ಅತ್ಯಂತ ಕಡಿಮೆ ಅವಧಿಯಲ್ಲಿ ಮುಗಿಸಬಹುದಾದಂತಹ ಒಂದು ಹೋಮ. ಇದು ಅಗ್ನಿಹೋತ್ರ ಹೋಮ ಅತ್ಯಂತ ಸುಲಭವಾಗಿರುವಂಥದ್ದು. ಇದಕ್ಕೆ ಬೇಕಾಗಿರುವಂತಹ ಮಂತ್ರಗಳು ಕೂಡ ಕ್ಲಿಷ್ಟಕರವಾಗಿಲ್ಲ. ಇದರಿಂದ ಉತ್ತಮ ಪರಿಣಾಮಗಳನ್ನು ಕಂಡುಕೊಳ್ಳಿಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಸಾಧ್ಯ ಇದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಅಗ್ನಿಹೋತ್ರ ಹೋಮವನ್ನು ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಮಾಡಬೇಕಾಗತ್ತೆ. ಇಲ್ಲಿ ಈ ಅಗ್ನಿಹೋತ್ರ ಹೋಮವನ್ನು ಮಾಡುವ ಮೊದಲಿಗೆ ಬೆರಣಿಯನ್ನ, ಅಂದ್ರೆ ಹಸುವಿನ ಸಗಣಿಯ ಬೆರಣಿಯನ್ನ ತ್ರಿಕೋನಾಕೃತಿಯಲ್ಲಿ ಕತ್ತರಿಸಿ ಇಟ್ಕೊಳ್ಬೇಕು. ನಂತರ ಈ ಬೆರಣಿಯ ತುಂಡುಗಳಿಗೆ ಹಸುವಿನ ಶುದ್ಧ ತುಪ್ಪವನ್ನು ಸವರಬೇಕು. ಇಲ್ಲಿ ತ್ರಿಕೋನಾಕೃತಿಯಲ್ಲಿ ಇರುವಂತಹ ಕುಂಡವನ್ನ ಬಳಸುವಂಥದ್ದು ತುಂಬಾ ಸೂಕ್ತ. ಒಂದು ಬೆರಣಿಯ ತುಂಡಿಗೆ ತುಪ್ಪವನ್ನು ಸವರಿ ಅದಕ್ಕೆ ಅಗ್ನಿಯನ್ನ ಹಚ್ಚಿ ಕುಂಡದಲ್ಲಿ ಇಡಬೇಕು. ಅಂದ್ರೆ ಎಲ್ಲಾ ಬೆರಣಿಯೂ ಕೂಡ ಉರಿಯುವಂತೆ ನೋಡ್ಕೊಳ್ಬೇಕು. ಇನ್ನು ನೀವು ತೆಗೆದುಕೊಂಡಿರುವಂತಹ ಅಕ್ಕಿಗೆ ಸ್ವಲ್ಪ ತುಪ್ಪವನ್ನು ಬೆರೆಸಿ ಅಭಿಗಾರ್ಯವನ್ನು ಮಾಡಿ ನಂತರ ನಿಮ್ಮ ಹೆಬ್ಬೆರಳು, ತೋರು ಬೆರಳು ಮತ್ತೆ ಉಂಗುರದ ಬೆರಳುಗಳನ್ನು ಸೇರಿಸಿ ಗೋಮುಖ ಮುದ್ರೆಯ ಸಹಾಯದಿಂದ ತುಪ್ಪ ಬೆರೆಸಿದಂತಹ ಅಕ್ಕಿಯನ್ನು ತೆಗೆದುಕೊಂಡು ಅಗ್ನಿಗೆ ಸಮರ್ಪಣೆ ಮಾಡಬೇಕು. ಇಲ್ಲಿ ಹೋಮಕುಂಡಕ್ಕೆ ಹಾಕಬೇಕು ಅನ್ನುವಂಥ ಅರ್ಥ ಇದು. ಇಲ್ಲಿ ಅಕ್ಕಿಯನ್ನ ಅಗ್ನಿಕುಂಡಕ್ಕೆ ಹಾಕುವಾಗ ಈ ಮಂತ್ರವನ್ನ ತಪ್ಪದೆ ಪಠಣ ಮಾಡಬೇಕು. ಅಂದ್ರೆ ಸೂರ್ಯೋದಯ ಸಮಯದ ಮಂತ್ರಗಳು ಬೇರೆ, ಸೂರ್ಯಾಸ್ತದ ಸಮಯದ ಮಂತ್ರಗಳೇ ಬೇರೆ. ಹಾಗಾಗಿ ಈ ಸೂರ್ಯೋದಯದ ಸಮಯದ ಮಂತ್ರಗಳು ಅಂತ ಹೇಳಿದ್ರೆ ಸೂರ್ಯಾಯ ಸ್ವಾಹಾಹ, ಸೂರ್ಯಾಯ ಇದನ್ನಮಮ, ಪ್ರಜಾಪತಿಯೇ ಸ್ವಾಹಾಹ, ಪ್ರಜಾಪತಿಯೇ ಇದನ್ನಮಮ ಅನ್ನುವಂಥದ್ದನ್ನ ಹೇಳ್ತಾ ಇರಬೇಕು. ಇನ್ನು ಸೂರ್ಯಾಸ್ತದ ವೇಳೆಯ ಮಂತ್ರಗಳು ಅಂತ ಹೇಳಿದ್ರೆ ಅಗ್ನಿಯೇ ಸ್ವಾಹಾಹ, ಅಗ್ನಿಯೇ ಇದನ್ನಮಮ, ಪ್ರಜಾಪತಿಯೇ ಸ್ವಾಹಾಹ, ಪ್ರಜಾಪತಿಯೇ ಇದನ್ನಮಮ ಅನ್ನುವಂಥ ಮಂತ್ರವನ್ನ ಭಕ್ತಿಯಿಂದ ಪಠಣ ಮಾಡ್ತಾ ಅಗ್ನಿಕುಂಡಕ್ಕೆ ಅಕ್ಕಿಯನ್ನ ಸಮರ್ಪಣೆ ಮಾಡಬೇಕು. ಇನ್ನು ನಿರ್ದಿಷ್ಟವಾದ ಮಂತ್ರವನ್ನ, ಅದರಲ್ಲೂ ಸೂರ್ಯದೇವನಿಗೆ ಸಮರ್ಪಿತವಾದಂತಹ ಮಂತ್ರವನ್ನ ಪಠಣ ಮಾಡಿದ ನಂತರ ಹೋಮ ಮುಕ್ತಾಯ ಆಗತ್ತೆ. ಇಲ್ಲಿ ಅಗ್ನಿಹೋತ್ರವನ್ನ ಮಾಡೋದ್ರಿಂದ ಯಾರು ಅಗ್ನಿಹೋತ್ರ ಮಾಡುವಂತಹ ಕರ್ತೃ ಅವರ ಮನಸ್ಸು ಪ್ರಶಾಂತವಾಗಿರುತ್ತೆ, ಒತ್ತಡದಿಂದ ನಿವಾರಣೆ ಸಿಕ್ಕತ್ತೆ, ನರಮಂಡಲ ಹೊಸ ಚೈತನ್ಯವನ್ನು ಪಡ್ಕೊಳ್ಳುತ್ತೆ. ಮನಸ್ಸು ಲವಲವಿಕೆಯಿಂದ ಇರುವಾಗಲೇ ಹೆಚ್ಚು ಹೆಚ್ಚು ಕೆಲಸ ಕಾರ್ಯಗಳನ್ನು ಮಾಡುವಂಥ ಒಂದು ಉತ್ಸಾಹ ಹೊರಹೊಮ್ಮತ್ತೆ. ಪರಿಸರ ಮಾಲಿನ್ಯ ಕೂಡ ಇದರಿಂದ ಕಡಿಮೆಯಾಗತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗೆ ಈ ಹೋಮದ ಭಸ್ಮದಿಂದ ಅನೇಕ ಕಾಯಿಲೆಗಳು ಗುಣ ಆಗತ್ತೆ ಅನ್ನುವಂಥ ವಿಚಾರ ಕೂಡ ಇದೆ. ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಮನೆಯಲ್ಲಿ ಇರುವಂಥ ಈ ನಕಾರಾತ್ಮಕ ಶಕ್ತಿಗಳು, ನೆಗೆಟಿವ್ ಎನರ್ಜಿ ನಾಶವಾಗುತ್ತೆ. ಹಾಗೆ ದುಷ್ಟ ಶಕ್ತಿಗಳು ಮನೆಯನ್ನು ಮತ್ತೆ ಪ್ರವೇಶ ಮಾಡಲ್ಲ. ಹಾಗೆ ಸುತ್ತಮುತ್ತಲಿನ ಪರಿಸರದಲ್ಲಿ ಇರುವಂತಹ ರೋಗಾಣುಗಳು ಮಾಯವಾಗುತ್ತೆ, ಅಂದರೆ ನಾಶ ಆಗುತ್ತೆ. ಹಾಗೆ ಇಲ್ಲಿ ಪರಿಸರಕ್ಕೂ ಕೂಡ ಹೆಚ್ಚು ಶಕ್ತಿಯುತವಾದಂತಹ ಪ್ರಭಾವ ಉಂಟಾಗುತ್ತೆ. ಮಕ್ಕಳಲ್ಲಿ ಕೋಪ ಕಡಿಮೆ ಆಗುತ್ತೆ ನೋಡಿ, ಇದು ಬಹಳ ವಿಶೇಷವಾಗಿ ಗಮನಿಸಬೇಕಾಗಿರುವಂಥದ್ದು. ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸುತ್ತೆ ಇದು. ಇನ್ನು ನರವ್ಯೂಹಗಳ ಮೇಲೆ ಉತ್ತಮ ಪ್ರಭಾವವನ್ನು ಬೀರೋದ್ರಿಂದ ಮಾನಸಿಕ ಸ್ಥಿರತೆ ಬಲಗೊಳ್ಳುತ್ತೆ. ಇನ್ನು ವಿಶೇಷವಾಗಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೂ ಕೂಡ ಈ ಅಗ್ನಿಹೋತ್ರ ಅತ್ಯಂತ ಪ್ರಮುಖವಾಗಿರುವಂಥದ್ದು. ಹಾಗಾಗಿನೇ ಈ ಅಗ್ನಿಹೋತ್ರ ಸಾಂಪ್ರದಾಯಿಕವಾಗಿ ಇರೋದರಿಂದಲೇ ಇದು ಅಥರ್ವ ವೇದದಲ್ಲಿ ಉಲ್ಲೇಖಿಸಲ್ಪಟ್ಟಿರುವಂಥದ್ದು. ಹಾಗೆ ಯಜುರ್ವೇದ ಸಂಹಿತದಲ್ಲಿ, ಶತಪಥ ಬ್ರಾಹ್ಮಣದಲ್ಲಿ ವಿವರವಾಗಿ ಇದರ ಬಗ್ಗೆ ತಿಳಿಸಿದ್ದಾರೆ. ಇನ್ನು ಈ ಆಚರಣೆ ವೈದಿಕ ರೂಪವನ್ನು ಈಗಲೂ ಕೂಡ ಪಡ್ಕೊಂಡಿರುವಂಥದ್ದು. ಕೆಲವು ಮನೆಗಳಲ್ಲಿ ಪ್ರತಿನಿತ್ಯ ಅಗ್ನಿಹೋತ್ರವನ್ನು ನಡೆಸ್ತಾರೆ. ಅದರಲ್ಲೂ ನಿತ್ಯ ಕರ್ಮದಂತೆ ಇದು ಕೆಲವು ಮನೆಗಳಲ್ಲಿ ನಡೀತಾ ಇರುವಂಥದ್ದು. ಹಾಗಾಗಿನೇ ಇದರ ಪ್ರಯೋಜನವನ್ನು ಕಂಡು ಇತ್ತೀಚೆಗೆ ಹೆಚ್ಚು ಹೆಚ್ಚು ಜನ ಅಗ್ನಿಹೋತ್ರವನ್ನು ಮಾಡಲಿಕ್ಕೆ ಆರಂಭ ಮಾಡಿದ್ದಾರೆ. ನಮ್ಮ ಸನಾತನ ಕಾಲದಿಂದಲೂ ಕೂಡ ಹೋಮ ಹವನಾದಿಗಳಿಗೆ ಪ್ರಸಿದ್ಧವಾದಂತಹ ನಾಡು. ಒಮ್ಮೆ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದಂತಹ ಈ ಧಾರ್ಮಿಕ ಬೆಳವಣಿಗೆಗಳೇನಿದೆ, ಹೋಮ ಹವನಾದಿಗಳನ್ನು, ಯಜ್ಞ ಯಾಗಾದಿಗಳನ್ನು ಮಾಡುವಂಥ ವಿಚಾರ ಏನಿದೆ, ಮಧ್ಯಮದಲ್ಲಿ ಸ್ವಲ್ಪ ಕೆಳಮಟ್ಟಕ್ಕೆ ಬಂತು. ಈಗ ಮತ್ತೆ ಅದು ಪುನರುಜ್ಜೀವನದ ಹಂತದಲ್ಲಿದೆ. ಹಾಗಾಗಿ ಇದರ ಪ್ರಯೋಜನವನ್ನು ನೀವು ತಿಳ್ಕೊಂಡು ಅದನ್ನು ಅನುಸರಣೆ ಮಾಡುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರೋದರಿಂದ ಪ್ರಮುಖ ವ್ಯವಹಾರಗಳಲ್ಲಿ ಮಿಶ್ರ ಫಲಿತಾಂಶಗಳು ಕಂಡುಬರುವಂತಹ ದಿನ. ಹಾಗೆ ಈ ದಿನದಲ್ಲಿ
ನಿಮ್ಮ ಸ್ನೇಹಿತರಿಂದ ಅಮೂಲ್ಯವಾದಂತಹ ಸಹಕಾರ ಸಿಕ್ಕತ್ತೆ, ಒಂದು ವಿಷಯದ ಬಗ್ಗೆ ಮಾಹಿತಿ ಸಿಕ್ಕತ್ತೆ. ಹಾಗೆ ಒಬ್ಬ ವ್ಯಕ್ತಿಯ ಬಗ್ಗೆ ಆಗಲಿ, ಒಂದು ವಸ್ತುವಿನ ಬಗ್ಗೆ ಆಗಲಿ ಈ ದಿನ ಒಂದು ಹೊಸ ವಿಚಾರವನ್ನು ತಿಳ್ಕೊಳ್ಳುವಂಥದ್ದು ಇದೆ. ಕ್ಯೂರಿಯಾಸಿಟಿ ಜಾಸ್ತಿ ಈ ದಿನ. ಹಾಗಾಗಿ ವಿದ್ಯಾರ್ಥಿಗಳಿಗೂ ಸೇರಿದಂತೆ ಈ ದಿನ ಜ್ಞಾನ ಸಂಪಾದನೆ ಆಗಬೇಕು ಅನ್ನುವಂಥ ಹುಚ್ಚು ಬಹಳ ವಿಪರೀತವಾಗಿರುತ್ತೆ. ಹಾಗೆ ಈ ದಿನ ನಿಮ್ಮ ವೃತ್ತಿಪರ ಉದ್ಯೋಗಗಳು ಅನುಕೂಲಕರವಾದಂಥ ವಾತಾವರಣವನ್ನೇನೋ ಹೊಂದಿದೆ. ಆದರೆ ಅದನ್ನು ಸರಿಯಾಗಿ, ಸಮರ್ಥವಾಗಿ, ಸೂಕ್ತವಾಗಿ ಬಳಸ್ಕೊಳ್ಳೋದರಲ್ಲಿ ನಿಮ್ಮ ಒಂದು ಪ್ರತಿಭೆ ವಿಫಲ ಆಗ್ತಾ ಇದೆ. ಹಾಗಾಗಿನೇ ಈ ದಿನ ಕೈಗೆ ಬಂದದ್ದು ಬಾಯಿಗೆ ಇಲ್ಲ ಅನ್ನುವಂಥ ಒಂದು ಫೀಲಿಂಗ್ ಬರುವಂಥ ಸಂದರ್ಭ. ಹಾಗೆ ನಿಮ್ಮ ಆಕ್ರಮಣಕಾರಿ ಪ್ರವೃತ್ತಿ ಏನಿದೆ ಅದಕ್ಕೆ ಸ್ವಲ್ಪ ನಿಯಂತ್ರಣವನ್ನು ಮಾಡಿಕೊಳ್ಬೇಕು ಈ ದಿನದಲ್ಲಿ. ಮನೆ ಒಳಗಿರೋ ತೊಂದರೆ ತಾಪತ್ರಯಗಳನ್ನು ಆದಷ್ಟು 4 ಗೋಡೆಯ ಒಳಗೆ ಇತ್ಯರ್ಥಪಡಿಸ್ಕೊಳ್ಬೇಕು. ಅದು ಬಯಲಿಗೆ ಬಂದರೆ ಈ ದಿನ ನಿಮ್ಮ ಗೌರವಕ್ಕೆ ಚ್ಯುತಿ ಬಂದಂತೆ. ಹಾಗಾಗಿ ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅಂತ ಹೇಳುವಂಥ ಹಿರಿಯರ ಮಾತು ಇಲ್ಲಿ ಅಪ್ಲೈ ಆಗುತ್ತೆ ನಿಮಗೆ. ಇನ್ನು ಈ ದಿನ ಬಹಳ ವಿಶೇಷವಾಗಿ ಹಣಕಾಸಿನ ವ್ಯವಹಾರಗಳಲ್ಲಿ ಮುನ್ನುಗ್ಗುವಂಥದ್ದು ಅಪಾಯಕಾರಿ. ಹಾಗಾಗಿ ತಜ್ಞರ, ಅನುಭವಸ್ಥರ ಒಂದು ಸಲಹೆಯ ಮೇರೆಗೆ ನೀವು ವ್ಯವಹಾರಗಳನ್ನು ಮುಂದುವರಿಸಬೇಕಾಗತ್ತೆ. ಇನ್ನು ಉದ್ಯೋಗದಲ್ಲಾಗಲಿ ಏಳು ಬೀಳುಗಳ ಅನುಭವ ಉಂಟಾಗುವಂಥದ್ದು. ಜೊತೆಗೆ ಈ ದಿನ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವಂಥ ಸಂದರ್ಭದಲ್ಲಿ ನಿಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆ ಇಡಿ. ಏಕೆಂದರೆ ನಿಮಗೆ ಆತ್ಮವಿಶ್ವಾಸ ಈ ದಿನ ಸ್ವಲ್ಪ ಆ ಲೆವೆಲನ್ನು ಹೆಚ್ಚು ಮಾಡಿಕೊಳ್ಬೇಕಾಗತ್ತೆ. ಹಾಗಾಗಿ ನಂಬಿಕೆಯಿಂದ ಕೆಲಸ ಮಾಡಿ, ನಿಷ್ಠೆಯಿಂದ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸೂರ್ಯ ನಮಸ್ಕಾರ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ನಿಮ್ಮ ಪ್ರಯತ್ನಗಳಿಗೆ ಉತ್ತಮ ಫಲ ಸಿಕ್ಕುವಂತಹ ದಿನ. ಅದರಲ್ಲೂ ಕಳತ್ರ ಸ್ಥಾನದಲ್ಲಿ 7ರ ಸ್ಥಾನದಲ್ಲಿ ಚಂದ್ರ ಇದ್ದಾಗ ಮನಸ್ಸಿಗೆ ನೆಮ್ಮದಿ, ಕುಟುಂಬದಿಂದ ನೆಮ್ಮದಿ. ಹಾಗೆ ಕುಟುಂಬಸ್ಥರು ಕೂಡ ನಿಮ್ಮ ಯಾವುದೇ ಒಂದು ಕೆಲಸ ಕಾರ್ಯಗಳಿದ್ದರೂ ಕೂಡ ಅದಕ್ಕೆ ಸಂಪೂರ್ಣವಾದಂತಹ ಬೆಂಬಲವನ್ನು ಕೊಡ್ತಾರೆ. ಇದು ನಿಮಗೆ ಪಾಸಿಟಿವ್ ಆಗಿರುವಂತಹ ಒಂದು ಡೆವಲಪ್ಮೆಂಟ್ ಇದು. ಹಾಗೆ ಕೈಗೊಂಡ ವ್ಯವಹಾರಗಳು ಸ್ವಲ್ಪ ನಿಧಾನ ಆಗ್ಬೋದು, ಆದರೂ ಕೂಡ ಅದನ್ನು ಪೂರ್ಣಗೊಳಿಸ್ತೀರಿ. ಅದರ ಫಲಿತಾಂಶವನ್ನು ಎದುರು ನೋಡ್ತಾ ಇರ್ತೀರಿ. ಹಾಗೆ ವೃತ್ತಿಯಲ್ಲಿ, ಉದ್ಯೋಗದಲ್ಲಿ ಸಂತೃಪ್ತಿಕರವಾದಂಥ ಒಂದು ವಾತಾವರಣ ಇದೆ. ನೀವು ಏನು ಮಾಡಿದ್ರೂ ಏನೋ ಒಂದು ಸಂತೋಷ ಇದೆ, ಏನೋ ಒಂದು ಹೊಸತನ್ನು ಮಾಡ್ತಾ ಇರುವಂಥ ಒಂದು ಅನುಭವ ಈ ದಿನ ಉಂಟಾಗುವಂಥದ್ದು. ಹಾಗೆ ಈ ಸಣ್ಣ ಪುಟ್ಟ ವಿಚಾರಗಳಿಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳುವಂಥದ್ದು, ಅದರ ಬಗ್ಗೆನೇ ಈ ದಿನ ಆಲೋಚನೆ. ದೊಡ್ಡ ದೊಡ್ಡ ಸಮಸ್ಯೆಗಳಿದ್ದರೂ ಕೂಡ ಈ ದಿನ ಅದು ನಿಮ್ಮ ಗಮನಕ್ಕೆ ಬರಲ್ಲ. ಆದರೆ ಯಾವುದೋ ಒಂದು ಮರೆತು ಬಿಡಬೇಕಾಗಿರುವಂಥ ಸಂದರ್ಭ, ಅಂಥ ಒಂದು ಮಾತು, ಅಂಥ ಒಂದು ಸನ್ನಿವೇಶ ಅದು ನಿಮಗೆ ಈ ದಿನ ತುಂಬ ಬಾಧಿಸುವಂಥದ್ದು. ಹಾಗೆ ಈ ದಿನ ಹಣಕಾಸಿನ ವಿಚಾರದಲ್ಲಿ ಇದ್ದಂತಹ ಸಮಸ್ಯೆಗಳನ್ನು ಇತ್ಯರ್ಥಪಡಿಸ್ಕೊಳ್ತೀರಿ. ಅಷ್ಟರ ಮಟ್ಟಿಗೆ ನಿಮಗೆ ತಾಳ್ಮೆ ಇದೆ, ಧೈರ್ಯ ಇದೆ ಹಣದ ವಿಚಾರದಲ್ಲಿ. ಹಾಗೆ ಈ ದಿನ ನಿಮ್ಮ ವ್ಯವಹಾರಗಳು ಲಾಭದಾಯಕವಾಗಿರುತ್ತೆ. ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಈ ದಿನ ಅದ್ಭುತವಾದಂಥ ಒಂದು ಬೆಳವಣಿಗೆ ಇದೆ. ಇನ್ನು ಈ ದಿನ ಏನಾದರೂ ಆರೋಗ್ಯ ಸಮಸ್ಯೆ ಅನ್ನುವಂಥದ್ದು ಇದ್ದರೆ ಅದರಿಂದ ಚೇತರಿಸ್ಕೊಳ್ಳಿಕ್ಕೆ ಎಲ್ಲ ಅವಕಾಶಗಳು ಕೂಡ ಇದೆ. ಹಾಗೆ ಈ ದಿನ ನೀವು ತಪ್ಪು ನಿರ್ಧಾರವೊಂದನ್ನು ಕೈಗೊಂಡು ಪಶ್ಚಾತ್ತಾಪ ಪಡುವಂಥ ಸಂದರ್ಭ ಬರ್ಬೋದು. ಸ್ವಲ್ಪ ಜಾಗ್ರತೆ. ಹಾಗೆ ನಿಮ್ಮನ್ನು ವಂಚಿಸಿ ಹಣ ಸೆಳೆಯುವಂತಹ ಮೋಸಗಾರರ ಬಲೆಗೆ ಬೀಳಬೇಡಿ. ಅದರಲ್ಲೂ ಈ ವ್ಯಾಪಾರ ವ್ಯವಹಾರಗಳಲ್ಲಿ ನೀವು ಸ್ವಲ್ಪ ಎಡುವಂಥ ಸಾಧ್ಯತೆ ಇದೆ, ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯನ್ನು ಈ ದಿನ ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ 6ರಲ್ಲಿ ಚಂದ್ರ ಇರೋದರಿಂದ ಶುಭ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಅದರಲ್ಲೂ ಕೆಲವೊಂದು ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಜವಾಬ್ದಾರಿಗಳನ್ನು ತುಂಬ ವಹಿಸ್ಕೊಳ್ಳುವಂಥದ್ದಿದೆ. ಹಾಗೆ ಈ ದಿನ ಕೆಲಸಗಳಲ್ಲೂ ಕೂಡ ಆಸಕ್ತಿ ಇದೆ, ಇನ್ವಾಲ್ವ್ಮೆಂಟ್ ಚೆನ್ನಾಗಿದೆ. ಹಾಗಾಗಿನೇ ವ್ಯಾಪಾರ ವ್ಯವಹಾರಗಳು ನಿರೀಕ್ಷೆಯಂತೆ ಮುನ್ನಡೀತಾ ಇದೆ. ಇನ್ನು ಕುಟುಂಬ ಸದಸ್ಯರೊಂದಿಗೆ ಏನೋ ಒಂದು ಸಣ್ಣ ವಿಚಾರಕ್ಕಾಗಿ ವಿವಾದಗಳು ಆಗುವಂಥದ್ದು ಇದೆ. ಈ ಹಿಂದೆ ಕೂಡ ಆಗಿದೆ, ಈ ದಿನ ಕೂಡ ಅದು ಮರುಕಳಿಸುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಈ ದಿನ ನಿಮ್ಮ ಆದಾಯ ಉತ್ತಮವಾಗುವಂಥ ಸಾಧ್ಯತೆ, ಏಕೆಂದರೆ ಒಂದಲ್ಲ 2-3 ಮೂಲಗಳಿಂದ ಹಣವನ್ನು ಪಡ್ಕೊಳ್ಳುವಂಥದ್ದು ಈ ದಿನದಲ್ಲಿ ಕಾಣಿಸುತ್ತೆ.
ಇನ್ನು ಈ ದಿನ ನೀವು ಕ್ರಮಿಸುವಂಥ ಮಾರ್ಗ, ಸೇವಿಸುವಂಥ ಆಹಾರ, ಇದರ ಬಗ್ಗೆ ಸ್ವಲ್ಪ ಜಾಗ್ರತೆ ಇರಲಿ. ಹಾಗೆ ಈ ದಿನ ವೃತ್ತಿಪರ ಉದ್ಯೋಗದಲ್ಲಿ ನಿಮ್ಮ ಸಹೋದ್ಯೋಗಿಗಳಾಗಲಿ, ನಿಮ್ಮ ಮೇಲಧಿಕಾರಿಗಳಾಗಲಿ ವಿಶೇಷವಾಗಿ ನಿಮ್ಮ ಬಗ್ಗೆ, ನಿಮ್ಮ ಕೆಲಸದ ಬಗ್ಗೆ ಒಲವನ್ನು ತೋರಿಸುವಂಥದ್ದು, ನಿಮ್ಮ ಕೆಲಸದ ಬಗ್ಗೆ ಒಂದು ಶ್ಲಾಘನೆ ಕೂಡ ಈ ದಿನ ಇರುತ್ತೆ. ಹಾಗೆ ಪ್ರತಿಯೊಂದು ವಿಚಾರವನ್ನು ಕೂಡ ಈ ದಿನ ನಿಮ್ಮ ಹಿರಿಯರ ಜೊತೆ ಸಮಾಲೋಚನೆ ಮಾಡಿ ಮುಂದುವರಿಯುವಂಥದ್ದು ಉತ್ತಮ. ಏಕೆಂದರೆ ನಿಮಗೆ ಸ್ವಲ್ಪ ಅನುಭವ ಯಾವುದೋ ಒಂದೆರಡು ಕ್ಷೇತ್ರಗಳಲ್ಲಿ ಇನ್ನೂ ಆಗಬೇಕಾಗಿರೋದ್ರಿಂದ, ಅನುಭವ ಕಡಿಮೆ ಇರೋದರಿಂದ ಅದನ್ನು ಹೆಚ್ಚು ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ಅನಿವಾರ್ಯ ಕಾರಣಗಳಿಗಾಗಿ ಈ ದಿನ ಖರ್ಚು ಹೆಚ್ಚಾಗುವಂಥದ್ದು ಇದೆ. ಇನ್ನು ಕ್ರಿಯಾಶೀಲ ಕಾರ್ಯಯೋಜನೆ ಸಫಲವಾಗುತ್ತೆ. ಏನೋ ಒಂದು ಅಡ್ವೆಂಚರಸ್ ಆಗಿ ಮಾಡಲಿಕ್ಕೆ ಹೋಗ್ತೀರಿ ಈ ದಿನ. ಹಾಗೆ ನಿಮ್ಮ ಬಂಧು ಬಾಂಧವರ ಜೊತೆಯಲ್ಲಿ ಈ ದಿನ ಹೆಚ್ಚು ಸಮಯವನ್ನು ಕಳೆಯುವಂಥದ್ದು ಬಹಳ ಸಂತೋಷದ ವಿಚಾರ. ಇನ್ನು ಗೌಪ್ಯ ವಿಷಯ ಬಂದಾಗ ಅದರ ಬಗ್ಗೆ ನೀವು ನಿಮ್ಮ ಆಪ್ತ ಸ್ನೇಹಿತರೊಂದಿಗೆ ನಿಮ್ಮ ವಿಚಾರಗಳನ್ನು, ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳುವಂಥ ಸಾಧ್ಯತೆ ಈ ದಿನ ಇದೆ. ಒಟ್ಟಾರೆ ನಿಮ್ಮ ಕುಟುಂಬದ ಸಮಗ್ರತೆ, ಇಂಟಿಗ್ರಿಟಿ ಏನಿದೆ ಅದನ್ನು ಕಾಪಾಡುವಂಥದ್ದು ನಿಮ್ಮ ಜವಾಬ್ದಾರಿ. ನೆನಪಿನಲ್ಲಿಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಈ ದಿನ ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿ ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಭೂವರಾಹ ಸ್ವಾಮಿಯನ್ನು ಆರಾಧನೆ ಮಾಡಿ, ವಿಷ್ಣುವನ್ನು ಈ ದಿನ ಪ್ರಾರ್ಥನೆ ಮಾಡ್ತಾಯಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ನಿಮ್ಮ ರಾಶಿಯ ಅಧಿಪತಿಯಾದಂಥ ಚಂದ್ರನಿಂದ ಉತ್ತಮವಾದಂಥ ಬೆಂಬಲ ಈ ದಿನ ಬೆಳಗಿನ ಅವಧಿಯಲ್ಲಿ ಸಿಕ್ಕಲ್ಲ. ಮಧ್ಯಾಹ್ನದ ನಂತರದಲ್ಲಿ ಬಹಳ ವಿಶೇಷವಾದಂಥ ಕಾರ್ಯಾಚರಣೆಗಳಾಗುತ್ತೆ. ಆದರೆ ಇಲ್ಲಿ ಹೊಸ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳುವಾಗ ಸ್ವಲ್ಪ ಮೀನಾಮೇಷ ಎಣಿಸುವಂಥದ್ದು ಇದೆ. ಅದನ್ನು ಮಾಡಬೇಕಾ ಬೇಡವಾ ಅನ್ನುವಂಥ ಜಿಜ್ಞಾಸೆಗೆ ಒಳಪಡುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಹಠಮಾರಿತನ ನಿಮ್ಮ ಬೆಳವಣಿಗೆಗೆ ಕುತ್ತು ತರುವಂಥದ್ದು ಇರುತ್ತೆ. ಹಾಗಾಗಿ ಸ್ವಲ್ಪ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಒಂದು ಪ್ರವೃತ್ತಿ ಬೇಕಾಗುತ್ತೆ. ಹಾಗೆ ಈ ದಿನ ನಿಮ್ಮ ಸ್ವೇಚ್ಛೆಯ ವರ್ತನೆಗೆ ಸ್ವಲ್ಪ ಕಡಿವಾಣ ಇರಬೇಕು. ನಿಮ್ಮನ್ನು ನೀವು ನಿಯಂತ್ರಿಸ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ಕೆಲವರಿಗೆ ಎಷ್ಟೇ ತ್ಯಾಗ ಮಾಡಿದ್ರೂ ಕೂಡ, ಎಷ್ಟೇ ಶ್ರಮ ಪಟ್ಟರೂ ಕೂಡ, ಕಷ್ಟಪಟ್ಟರೂ ಕೂಡ ನಿಮ್ಮನ್ನು ಯಾರೂ ಗುರುತಿಸಲ್ಲ ಅನ್ನುವಂಥ ಭಾವನೆ ಬಹಳ ಬೇಗ ಬರುವಂಥದ್ದು ಕೂಡ ಇದೆ. ಹಾಗೆ ಈ ದಿನದ ಮೌಲ್ಯದ ವಸ್ತ್ರಗಳನ್ನು, ಆಭರಣಗಳನ್ನು ನೀವು ಸ್ವಲ್ಪ ಜೋಪಾನ ಮಾಡಿಕೊಳ್ಬೇಕು. ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ಸಂದರ್ಭಗಳೇನಾದರೂ ಬಂದರೆ ಅದನ್ನು ಒಂದಲ್ಲ 2 ಸಲ ನೋಡಿ ಮುಂದುವರಿಯುವಂಥದ್ದು ಉತ್ತಮ. ಏಕೆಂದರೆ ಈ ದಿನ ನಿಮಗೆ ಅಷ್ಟೊಂದು ಅನುಕೂಲ ಇಲ್ಲದೆ ಇರೋದರಿಂದ ನೀವು ಏನೇ ಮಾಡಿದ್ರೂ ಕೂಡ ಅದರ ಫಲ ನಿಮಗೆ ಸ್ವಲ್ಪ ಸ್ವಲ್ಪವಾಗಿಯೇ ಸಿಕ್ಕುವಂಥದ್ದು. ಬಿಟ್ಸ್ ಆ್ಯಂಡ್ ಪೀಸಸ್ಸಲ್ಲಿ ಸಿಕ್ಕತ್ತೆ. ಸ್ವಲ್ಪ ಜಾಗ್ರತೆ, ತಾಳ್ಮೆ ಇರಲಿ. ಏನೇ ಬಂದರೂ ಕೂಡ ಅದನ್ನು ಎದುರಿಸುವಂಥ ಆತ್ಮವಿಶ್ವಾಸ ಇರಲಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ನವಗ್ರಹ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ. ನವಗ್ರಹಗಳ ದರ್ಶನ ಮಾಡಿ ಈ ದಿನ ಸೂರ್ಯ ನಮಸ್ಕಾರ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ನಿಮಗೆ ತೀರಾ ಬೇಕಾದಂಥ ವ್ಯಕ್ತಿಯಿಂದಲೇ ಟೀಕೆಗಳು ಹೆಚ್ಚಾಗುವಂಥದ್ದು ಇದೆ. ಅಲ್ಲಿ ನಿಮ್ಮ ಒಂದು ವರ್ತನೆ ಬಗ್ಗೆ, ನಿಮ್ಮ ಸ್ವಭಾವದ ಬಗ್ಗೆ, ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ, ನಿಮ್ಮ ಪ್ರೀತಿ ವಿಶ್ವಾಸದ ಇಂಟಿಗ್ರಿಟಿ ಇದರ ಬಗ್ಗೆ ಕೆಲವೊಂದು ಆರೋಪಗಳು ಕೇಳಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಈ ದಿನ ಅಂಥ ವಿಚಾರಗಳು ನಿಮ್ಮ ಆತ್ಮವಿಶ್ವಾಸವನ್ನು ಕಡಿಮೆ ಮಾಡುವಂಥದ್ದು. ಅದಕ್ಕಾಗಿಯೇ ಬೇರೆಯವರ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡದೇ ಇರುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ವೃತ್ತಿಪರ ಉದ್ಯೋಗದಲ್ಲೂ ಕೂಡ ಅಧಿಕಾರಿಗಳಿಂದ ಏನೋ ಒಂದು ಸಮಸ್ಯೆ ಕಾಡುವಂಥದ್ದು. ಈ ಹಿಂದೆ ಆಗಿರುವಂಥ ಸಮಸ್ಯೆಯೇ ಮನಸ್ಸಿನಲ್ಲಿ ಗುಂಗಿನಂತೆ ಈ ದಿನ ಕೊರೆಯುವಂಥದ್ದಿದೆ. ಹಾಗಾಗಿ ಈ ದಿನ ನಿಮ್ಮ ಆರೋಗ್ಯದ ಬಗ್ಗೆ, ನಿಮ್ಮ ರಕ್ತದೊತ್ತಡದ ಬಗ್ಗೆ, ಈ BP ಇದರ ಬಗ್ಗೆ ಸ್ವಲ್ಪ ಜಾಗೃತಿಯಾಗಿ ಇರಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಗ್ರಹಗತಿಗಳು ಅಷ್ಟೊಂದು ಅನುಕೂಲಕರವಾಗಿಲ್ಲ. ಹಾಗಾಗಿಯೇ ನಿರೀಕ್ಷೆಗಿಂತ ಖರ್ಚು ಮಿತಿ ಮೀರುವಂಥ ಸಾಧ್ಯತೆ ಇದೆ. ಇನ್ನು ಪ್ರಮುಖ ತೀರ್ಮಾನಗಳನ್ನು ಕೈಗೊಳ್ಳುವಂಥ ಸಂದರ್ಭದಲ್ಲಿ ನಿಮ್ಮ ಪಾಲುದಾರರ ಜೊತೆ ಚರ್ಚಿಸಬೇಕು. ಯಾವುದೇ ವಿಚಾರವನ್ನಾಗಲಿ ಚರ್ಚೆ ಮಾಡಿ ಮುಂದುವರಿಸಿ. ಹಾಗೆ ಏಕಾಂಗಿಯಾಗಿ ಏಕಾಏಕಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು ಸೂಕ್ತ ಅಲ್ಲ.
ಇನ್ನು ಅನಿರೀಕ್ಷಿತವಾಗಿ ಪ್ರಯಾಣ ಮಾಡಬೇಕಾದಂಥ ಸಾಧ್ಯತೆಗಳು ಬರ್ಬೋದು. ಇದರಿಂದ ಸ್ವಲ್ಪ ಮಟ್ಟಿಗೆ ಸಂತೋಷ ಇದೆ, ಆದರೆ ಅದನ್ನು ಪೂರ್ವ ಸಿದ್ಧತೆಯೊಂದಿಗೆ ನೀವು ಪ್ರಯಾಣವನ್ನು ಆರಂಭ ಮಾಡಬೇಕಾಗತ್ತೆ. ಇನ್ನು ಹಣ ಹೂಡಿಕೆ ಮಾಡುವಂಥ ವಿಚಾರ ಏನಾದರೂ ಇದ್ದರೆ ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಆ ಥರಕ್ಕೆ ಯಾವುದೇ ಕೆಲಸಗಳಿಗೆ ಮುಂದೆ ಹೋಗಬೇಡಿ. ಇನ್ನು ಈ ದಿನ ನಿಮ್ಮ ಆರ್ಥಿಕ ಪ್ರಗತಿ ಆಶಾದಾಯಕವಾಗಿರುತ್ತೆ, ಆದರೆ ನಾಳೆಗಾಗಿ ಸ್ವಲ್ಪ ಉಳಿತಾಯ ಮಾಡುವಂಥ ಯೋಜನೆಯನ್ನು ಜೊತೆಯಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ಇದರಿಂದ ಒಳ್ಳೆಯದಾಗುತ್ತೆ ನಿಮಗೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಮಹಿಷಮರ್ಧಿನಿ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ದುರ್ಗಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಅಮ್ಮನವರನ್ನು ಈ ದಿನ ಸ್ಮರಣೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಉತ್ತಮ ಫಲಗಳಿರುವಂಥ ದಿನ, ಲಾಭಾಂಶಗಳು ಜಾಸ್ತಿ ಇರುವಂಥ ದಿನ. ಹಣಕಾಸಿನ ವ್ಯವಹಾರ ವಾತಾವರಣ ಅನುಕೂಲಕರವಾಗಿದೆ. ಹಾಗಾಗಿ ದುಂದು ವೆಚ್ಚ ಮಾಡುವಂಥ ವ್ಯಕ್ತಿಯಲ್ಲ. ತುಂಬ ಚೆನ್ನಾಗಿ ಪರಿಸ್ಥಿತಿಯನ್ನು ನೀವು ನೋಡಿ ಅವಲೋಕನ ಮಾಡಿ ಎಲ್ಲಿ ಸಾಧ್ಯವೋ ಅಲ್ಲಿ ನಿಯಂತ್ರಣ ಮಾಡಿಕೊಂಡು ಮುಂದುವರಿಯುವಂಥದ್ದು. ಹಾಗಾಗಿ ತುಂಬ ಪ್ರಾಕ್ಟಿಕಲ್ ಆಗಿರುವಂಥ ದಿನ ಇದು. ಹಾಗೆ ಈ ದಿನದಲ್ಲಿ ನಿಮ್ಮ ಸಂಗಾತಿಯ ಕಣ್ಣಲ್ಲಿ ಒಂದು ಪ್ರೀತಿ ವಿಶ್ವಾಸವನ್ನು ಕಾಣುವಂಥ ಸಂದರ್ಭ ಕೂಡ ಇದೆ. ಹಾಗೆ ನಿಮ್ಮ ಭಾವನೆಗಳೇ ಸಂತೋಷಕ್ಕೆ ಕಾರಣವಾಗಿರುವಂಥದ್ದು. ನಿಮ್ಮ ಮನಸ್ಸು ಹೇಗಿದೆಯೋ ಅದೇ ರೀತಿಯಲ್ಲಿ ಫಲಿತಾಂಶಗಳಿರುತ್ತೆ. ಮನಸ್ಸಿದ್ದರೆ ಮಾರ್ಗ ಅನ್ನುವಂಥದ್ದು ಈ ಕಾರಣಕ್ಕಾಗಿಯೇ. ಇನ್ನು ಈ ದಿನ ಎಲ್ಲೆಡೆ ಸಂತೋಷ ತುಂಬಿದಂತಹ ವಾತಾವರಣ ಇರುತ್ತೆ. ಆ ವಾತಾವರಣದಲ್ಲಿ ನೀವು ಹೇಗೆ ಹೊಂದಾಣಿಕೆ ಮಾಡ್ಕೊಳ್ತೀರಿ ಅನ್ನುವಂಥದ್ದು ಇಲ್ಲಿ ಇರುವಂಥ ಒಂದು ಪ್ರಶ್ನೆ. ಹಾಗೆ ಈ ದಿನ ಪೂರ್ವಾರ್ಧ ಅನುಕೂಲಕರವಾಗಿದೆ. ಮನೆಯಲ್ಲಿ ಧಾರ್ಮಿಕ ಸಂಭ್ರಮಾಚರಣೆಯೊಂದನ್ನು ಆಯೋಜನೆ ಮಾಡುವಂಥದ್ದು, ಅದರ ಬಗ್ಗೆ ಪೂರ್ವ ಸಿದ್ಧತೆ ನಡೆಯುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಆದರೆ ಉತ್ತರಾರ್ಧ ಮಾತ್ರ ಸ್ವಲ್ಪ ಉದ್ವೇಗದಿಂದ ಕೂಡಿರುತ್ತೆ. ಅದಕ್ಕಾಗಿಯೇ ನಿಮ್ಮನ್ನು, ನಿಮ್ಮ ಮನಸ್ಸನ್ನು, ನಿಮ್ಮ ಆಲೋಚನೆಗಳನ್ನು, ನಿಮ್ಮ ಒಂದು ಫೀಲಿಂಗ್ಸನ್ನು ಈ ದಿನ ನಿಯಂತ್ರಣ ಮಾಡಿಕೊಳ್ಬೇಕಾಗತ್ತೆ. ಹಾಗೆ ಕುಟುಂಬ ಸದಸ್ಯರು ತುಂಬ ಸಹಕಾರವನ್ನು ನೀಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಆದರೆ ಆ ಕುಟುಂಬ ಸದಸ್ಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಇನ್ನು ಉತ್ತಮ ಭವಿಷ್ಯಕ್ಕೆ ನಾಂದಿಯಾಗುವಂಥ ಒಂದು ವಿಚಾರ ಈ ದಿನ ಜರುಗತ್ತೆ. ಇದು ಟರ್ನಿಂಗ್ ಪಾಯಿಂಟ್ ನಿಮಗೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಅನಾವಶ್ಯಕವಾದಂಥ ಖರ್ಚಿಗೆ ಅವಕಾಶವನ್ನು ಕೊಡಬೇಡಿ. ಸ್ವಲ್ಪ ನಿಯಂತ್ರಣ ಇರಲಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀ ಆದಿತ್ಯ ಹೃದಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ಮಹಾಲಕ್ಷ್ಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡಿ, ಉತ್ತಮ ಫಲ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಹಣಕಾಸಿನ ವ್ಯವಹಾರಗಳಲ್ಲಿ ಭಾರಿ ಬದಲಾವಣೆ ಆಗುವಂಥ ಸಂಭವ ಇದೆ. ನಿಮ್ಮ ಯೋಜನೆಗಳೇ ಸ್ವಲ್ಪ ತಲೆಕೆಳಕಾಗುವಂಥದ್ದು. ಏಕೆಂದರೆ ನಿಮ್ಮಲ್ಲಿರುವಂತಹ ಸಂಪನ್ಮೂಲಗಳು, ನಿಮ್ಮ ಸಾಮರ್ಥ್ಯ ಎಷ್ಟಿದೆ, ನಿಮ್ಮ ಬಲ ಎಷ್ಟಿದೆ ಅದನ್ನು ನೀವು ಈ ದಿನ ಅಂದಾಜು ಮಾಡಲ್ಲ. ಅದಕ್ಕೆ ನಿಮ್ಮ ಒಂದು ವಿಚಾರಗಳಲ್ಲಿ, ಯೋಜನೆಗಳಲ್ಲಿ ಸ್ವಲ್ಪ ಬುಡಮೇಲಾಗುವಂಥದ್ದು ಈ ದಿನ ಕಾಣಿಸ್ತಾ ಇದೆ. ಹಾಗೆ ಗ್ರಹಗತಿಗಳು ನಿಮಗೆ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಸ್ವಲ್ಪ ಅನಾನುಕೂಲ ಅನ್ನುವಂಥದ್ದು ಪ್ರತಿ ವಿಚಾರದಲ್ಲೂ ಕೂಡ ನಿಮಗೆ ಕಂಡುಬರುತ್ತೆ. ಹಾಗೆ ಯಾವುದೇ ಒಂದು ದೊಡ್ಡ ದೊಡ್ಡ ವಿಚಾರಗಳಿಗೆ ಕೈ ಹಾಕಬೇಡಿ. ಪ್ರಮುಖವಾದಂತಹ ವಿಚಾರಗಳನ್ನು 1-2 ದಿನಕ್ಕೆ ಮುಂದೂಡುವಂಥದ್ದು ಉತ್ತಮ. ಹಾಗೆ ನಿಮ್ಮ ಯಶಸ್ಸು, ನಿಮ್ಮ ಒಂದು ವರ್ತನೆ ನಿಮ್ಮ ವಿರೋಧಿಗಳನ್ನು ಹಿಮ್ಮೆಟ್ಟುವಂತೆ ಏನೋ ಮಾಡುತ್ತೆ. ಆದರೆ ಹಿತಶತ್ರುಗಳು ಕೂಡ ನಿಮ್ಮ ಸುತ್ತಮುತ್ತ ನಿಮಗೆ ಸಮಸ್ಯೆಯನ್ನು ಕೊಡಲಿಕ್ಕೆ ಕಾಯ್ತಾ ಇದ್ದಾರೆ. ಹಾಗಾಗಿ ನಗುವವರ ಮುಂದೆ ಎಡವಬಾರ್ದು, ಎಡವಿ ಬೀಳಬಾರ್ದು. ಅದನ್ನು ನೀವು ಗಮನದಲ್ಲಿಟ್ಕೊಳ್ಬೇಕು. ಇನ್ನು ಈ ದಿನದಲ್ಲಿ ಸಮಾಜದಲ್ಲಿ ನಿಮ್ಮ ಸ್ಥಾನಮಾನದಲ್ಲಿ ಸ್ವಲ್ಪ ಏರಿಕೆ ಅನ್ನುವಂಥದ್ದು ಇದೆ. ನಿಮ್ಮ ಮಾತಿಗೆ ಎಲ್ಲೋ ಒಂದು ಕಡೆ ಗೌರವ ಕೂಡ ಇದೆ. ಆದರೆ ಅದನ್ನು ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಮಾತಾಡುವಾಗ ಈ ದಿನ ನ್ಯಾಯಯುತವಾಗಿ ವರ್ತಿಸಬೇಕು. ಕುಟುಂಬ ಸದಸ್ಯರೊಂದಿಗೆ ಬಹಳ ಮುಖ್ಯವಾಗಿ ಸೌಹಾರ್ದಯುತವಾಗಿ ತುಂಬ ತಾಳ್ಮೆಯಿಂದನೇ ಈ ದಿನ ವರ್ತಿಸಬೇಕಾಗತ್ತೆ. ಈ ದಿನ ನಿಮಗೆ ಸಂಪತ್ತು ಇದೆ, ಜೊತೆಗೆ ಆಪತ್ತು ಕೂಡ ಇದೆ, ಜಾಗ್ರತೆ. ಹಾಗೆ ಈ ದಿನದಲ್ಲಿ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಕಷ್ಟಪಡಬೇಕಾಗತ್ತೆ. ಕೈಗೊಂಡಂತಹ ಕೆಲಸ ಕಾರ್ಯಗಳು ನಿಧಾನ ಆಗುತ್ತೆ, ವಿಳಂಬ ಆಗುತ್ತೆ. ತಾಳ್ಮೆ ಕಳ್ಕೊಳ್ಬೇಡಿ. ಪ್ರಯತ್ನವನ್ನು ಮರುಪ್ರಯತ್ನ ಮಾಡ್ತಾ ಇರಬೇಕು. ಹಾಗಾಗಿ ಯಾರು ಕನ್ಸಿಸ್ಟೆನ್ಸಿಯನ್ನು ಇಟ್ಕೊಳ್ತಾರೋ ಅಂಥವ್ರಿಗೆ ಒಳ್ಳೆಯ ಸಮಯ ಇದೆ. ನಿಮ್ಮ ಮನೆ ದೇವರ ಅನುಗ್ರಹ ಚೆನ್ನಾಗಿದೆ. ಮನೆ ದೇವರನ್ನು ಸ್ಮರಣೆ ಮಾಡ್ಕೊಳ್ಳಿ, ಪ್ರಾರ್ಥನೆ ಮಾಡ್ತಾ ಇರಿ.
ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 6. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನದ ಆರಂಭದಲ್ಲೇ ಗ್ರಹಗತಿಗಳು ಅನುಕೂಲಕರವಾಗಿರೋದ್ರಿಂದ ಕೆಲವೊಂದು ಸಮಸ್ಯೆಗಳು ದೂರವಾಗುತ್ತೆ. ಸಮಸ್ಯೆಗಳನ್ನು ಚೆನ್ನಾಗಿ ಹ್ಯಾಂಡಲ್ ಮಾಡ್ತೀರಿ. ಕಮ್ಯುನಿಕೇಷನ್ ಚೆನ್ನಾಗಿದೆ. ಹಾಗಾಗಿ ನಿಮ್ಮ ಮಾತಿನ ಮೋಡಿಗೆ ಕೆಲವರು ಬೀಳುವಂಥ ಸಾಧ್ಯತೆ ಇದೆ. ಜೊತೆಗೆ ಮಾತಿನಿಂದಲೇ ಕೆಲವರ ಹೃದಯವನ್ನು ಗೆಲ್ಲುವಂಥದ್ದು ಕೂಡ ಇದೆ. ಹಾಗೆ ಕುಟುಂಬ ಸದಸ್ಯರ ಸಹಕಾರ ಚೆನ್ನಾಗಿದೆ. ನಿಮ್ಮ ಸಮಸ್ಯೆಗೆ ಪ್ರತಿಸ್ಪಂದಿಸುವಂತಹ ವಿಚಾರಗಳು ಬಹಳಷ್ಟು ಮಟ್ಟಿಗೆ ಕುಟುಂಬದಲ್ಲಿ ನಡೆಯುತ್ತೆ. ಹಾಗೆ ಈ ದಿನ ಮಾತಾಡುವಂತಹ ಸಂದರ್ಭದಲ್ಲಿ, ಕಮ್ಯುನಿಕೇಷನ್ ಮಾಡುವಾಗ, ತೀರ್ಮಾನ ಮಾಡುವಂತಹ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಮನಸ್ಸಿನಲ್ಲೇ ಒಂದು ವಿಚಾರದಲ್ಲಿ ದ್ವಂದ್ವ ಯುದ್ಧ ಆರಂಭ ಆಗುತ್ತೆ. ಇದರಿಂದ ನಿಮಗೆ ನೆಮ್ಮದಿ ಕಳ್ಕೊಳ್ಳುವಂಥ ಪರಿಸ್ಥಿತಿ ಕೂಡ ಬರ್ಬೋದು. ಹಾಗಾಗಿನೇ ಕೆಲವು ವ್ಯಕ್ತಿಗಳನ್ನಾಗಲಿ ಕೆಲವು ವಿಚಾರಗಳನ್ನಾಗಲಿ ಈ ದಿನ ನಿರ್ಧರಿಸುವಂಥದ್ದು ಕಷ್ಟದ ಕೆಲಸವಾಗತ್ತೆ. ಹಾಗೆ ಜೀವನದಲ್ಲಿ ಬದಲಾವಣೆ ಉಂಟಾಗುವಂಥ ಸಮಯ ಇದು. ಯಾವುದೇ ರೀತಿಯ ಬದಲಾವಣೆ ಆದರೂ ಕೂಡ ಅದು ನಿಮ್ಮ ಒಳ್ಳೆಯದಕ್ಕೆ ಆಗುತ್ತೆ. ಮುಂದಿನ ಭವಿಷ್ಯಕ್ಕೆ ಅದು ನಾಂದಿಯಾಗುತ್ತೆ. ಹಾಗಾಗಿ ನಿಮ್ಮ ಅದೃಷ್ಟವನ್ನು ಈ ದಿನ ಹೆಚ್ಚು ಪರೀಕ್ಷೆ ಮಾಡಲಿಕ್ಕೆ ಹೋಗಬೇಡಿ. ಅದೃಷ್ಟದ ಜೊತೆ ಆಟ ಆಡಬೇಡಿ ಈ ದಿನದಲ್ಲಿ. ಹಾಗೆ ಸ್ನೇಹಿತರಿಂದ ಶುಭ ಸುದ್ದಿಯೊಂದು ನಿಮಗೆ ಸಿಕ್ಕುವಂಥದ್ದಿದೆ. ಇನ್ನು ಆರೋಗ್ಯದ ವಿಚಾರದಲ್ಲಿ ವೈದ್ಯರ ಸಮಾಲೋಚನೆ ಇರ್ಬೋದು, ವೈದ್ಯಕೀಯ ಸಲಹೆಗಳನ್ನು ಪಡ್ಕೊಳ್ಳುವಂಥದ್ದು ಇದೆ. ಕೆಲವರು ಮನೆ ಮದ್ದಿಗೆ ಶರಣಾಗುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಆರೋಗ್ಯ ಕಾಪಾಡಿಕೊಳ್ಬೇಕು, ಇನ್ನೂ ಹೆಚ್ಚು ಸಂಪಾದನೆ ಆಗಬೇಕು, ಇನ್ನೂ ಜೀವನದಲ್ಲಿ ಏನೇನೋ ಸಾಧನೆ ಮಾಡಬೇಕು ಅನ್ನುವಂಥ ಒಂದು ಮನಸ್ಥಿತಿ ಇದೆ. ಇದೆಲ್ಲವೂ ಕೂಡ ಒಂದು ಪಾಸಿಟಿವ್ ಆಗಿ ಇರುವಂಥದ್ದು. ಆದರೆ ಪ್ರತಿಯೊಂದು ವಿಚಾರಕ್ಕೂ ಕೂಡ ಒಂದು ಲಿಮಿಟೇಷನ್ಸ್ ಇದೆ ಅನ್ನುವಂಥದ್ದನ್ನು ಮಾತ್ರ ಮರಿಬೇಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಶಿವ ಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ. ಈ ದಿನ ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನದ ಪೂರ್ವಾರ್ಧದಲ್ಲಿ ಪ್ರಮುಖವಾದಂತಹ ಕೆಲಸ ಕಾರ್ಯಗಳಿಗೆ ಕೈ ಹಾಕದೇ ಇರುವಂಥದ್ದು ಉತ್ತಮ. ಏಕೆಂದರೆ ಈ ದಿನ ನಿಮಗೆ ವ್ಯಯ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಇದರಿಂದ ಸಂತೋಷ ಏನೋ ಇದೆ, ಆದರೆ ನಿಮ್ಮ ಮೇಲೆ ಮಾನಸಿಕ ಒತ್ತಡಗಳು ಕೂಡ ಉಂಟಾಗುವಂಥದ್ದು ಇದೆ. ಹಾಗೆ ಈ ದಿನ ಮನೆಯಲ್ಲಿ ಒಂದು ವಿಚಾರದ ಬಗ್ಗೆ ಅಂತಿಮ ತೀರ್ಮಾನ ಆಗುವಂಥ ಸಂದರ್ಭ ಇದೆ. ಹಾಗಾಗಿ ಹಿರಿಯರು, ಗುರುಗಳು ಹೇಳಿದಂತಹ ಮಾತುಗಳೇನಿದೆ ಅದರಲ್ಲಿ ವಿಶ್ವಾಸ ಇಟ್ಕೊಳ್ಳಿ. ಅವರ ಅನುಭವದ ಮಾತುಗಳನ್ನು ಈ ದಿನ ನೀವು ಅಳವಡಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಬೇಕಾಗತ್ತೆ. ಇನ್ನು ಈ ದಿನ ನೀವು ತೆಗೆದುಕೊಂಡಂಥ ತೀರ್ಮಾನವನ್ನು ಕಾರಣ ಇಲ್ಲದೆ ಬದಲಾಯಿಸಬೇಡಿ. ಏಕೆಂದರೆ ಈ ಬದಲಾವಣೆ ಅನ್ನುವಂಥದ್ದು ನಿಮಗೆ ಮಾಮೂಲಿ ಆಗಿಬಿಟ್ಟಿರುತ್ತೆ. ಹಾಗಾಗಿ ನೀವು ತೆಗೆದುಕೊಂಡ ತೀರ್ಮಾನಕ್ಕೆ ಬದ್ಧರಾಗುವಂಥದ್ದು, ಒಂದು ಕಮಿಟ್ ಆಗುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನದಲ್ಲಿ ಮಾತಾಡುವಂತಹ ಸಂದರ್ಭ, ತೀರ್ಮಾನಗಳನ್ನು ಹೇಳುವಂತಹ ಸಂದರ್ಭದಲ್ಲಿ ಸ್ವಲ್ಪ ದೂರದೃಷ್ಟಿ ಇರಲಿ. ಒಂದು ವಿಷನ್ ಇಟ್ಕೊಂಡು ಮಾತಾಡುವಂಥದ್ದು ತುಂಬ ಉತ್ತಮ. ಹಾಗೆ ಈ ದಿನ ನಿಮ್ಮ ಸಂವಹನ ಕೌಶಲ್ಯ ಅಂದರೆ ಕಮ್ಯುನಿಕೇಷನ್ ಬಹಳ ಚೆನ್ನಾಗಿದೆ. ಒಳ್ಳೆಯ ಸ್ಕಿಲ್ ಇದೆ. ಅದರಲ್ಲೂ ನಿಮ್ಮ ವೃತ್ತಿ ರಂಗದಲ್ಲಿ ನಿಮಗೆ ಅದು ಗೌರವವನ್ನು ತರುವಂಥದ್ದು. ಇನ್ನು ಈ ದಿನದಲ್ಲಿ ಕಾನೂನನ್ನು ಮೀರುವಂಥ, ಆ ಚೌಕಟ್ಟನ್ನು ಮೀರುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಇನ್ನು ಪ್ರತಿಷ್ಠಿತ ವ್ಯಕ್ತಿಗಳ ಜೊತೆಯಲ್ಲಿ ವ್ಯವಹಾರ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಜಾಗ್ರತೆ ಇರಲಿ. ಇನ್ನು ಕುಟುಂಬದಲ್ಲಿರುವಂತಹ ಒಡಕನ್ನು ನಿವಾರಣೆ ಮಾಡುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಿ ಒಳ್ಳೆಯದಾಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಈ ದಿನ ಒಂದು ಉತ್ತಮ ನಿರ್ಧಾರವನ್ನು ಕೈಗೊಳ್ಳುವಂಥ ಸಂದರ್ಭ ಕೂಡ ಇದೆ. ಸಾಲ ತರಬೇಕಾ ಬೇಡವಾ, ಅಥವಾ ಆ ಕೆಲಸವನ್ನು ಮುಂದುವರಿಸಬೇಕಾ ಬೇಡವಾ ಅನ್ನುವಂಥ ವಿಚಾರಗಳು ಈ ದಿನ ತೀರ್ಮಾನಕ್ಕೆ, ಒಂದು ಚರ್ಚೆಗೆ ಒಳಪಡುವಂಥ ಸಾಧ್ಯತೆ ಇರುತ್ತೆ. ಒಟ್ಟಾರೆ ಆಗುವಂಥ ಬದಲಾವಣೆಗಳು ನಿಮಗೆ ಒಳ್ಳೆಯದನ್ನೇ ತರುತ್ತೆ. ಆದರೆ ನಿಮ್ಮ ಮನೆ ದೇವರಲ್ಲಿ ವಿಶ್ವಾಸ ಇಡಿ. ಮನೆ ದೇವರನ್ನು ದರ್ಶನ ಮಾಡಿ, ಸ್ತೋತ್ರ ಹೇಳ್ಕೊಳ್ಳಿ. ಹಾಗೆ ಈ ದಿನ ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳುವಂಥದ್ದು ಒಳ್ಳೆಯ ಫಲವನ್ನು ತರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನದ ಆರಂಭದಲ್ಲೇ ತುಂಬ ಅನುಕೂಲತೆಗಳು ಇರುತ್ತೆ. ಬಹಳ ಕಂಫರ್ಟ್ ಝೋನಲ್ಲಿ ಇರ್ತೀರಿ. ಎಲ್ಲವೂ ನೀವು ಅಂದುಕೊಂಡಂತೆ ಜರುಗ್ತಾ ಇರುತ್ತೆ. ಆದರೆ ಮಧ್ಯಾಹ್ನದ ನಂತರದಲ್ಲಿ ಸ್ವಲ್ಪ ಆಸಕ್ತಿ ಕಡಿಮೆಯಾಗುತ್ತೆ. ಎಲ್ಲ ಒಂದು ಕಡೆ ಸೋಮಾರಿತನ ಬರುತ್ತೆ. ನಿದ್ದೆ, ವಿಶ್ರಾಂತಿ ಇತ್ಯಾದಿಗಳ ಕಡೆಗೆ ಗಮನ ಬರುವಂಥದ್ದು ಕೂಡ ಇರುತ್ತೆ. ಹಾಗಾಗಿ
ಸಮಯವನ್ನು ವ್ಯರ್ಥ ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಟೈಮ್ ಈಸ್ ಮನಿ ಅನ್ನುವಂಥದ್ದನ್ನು ಮರಿಬೇಕು ಈ ದಿನ. ಅಂಥ ಒಂದು ವಾತಾವರಣ ಸಿಕ್ಕುವಂಥದ್ದು. ಹಾಗಾಗಿ ಈ ದಿನ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಸ್ವಲ್ಪ ಆಸಕ್ತಿ ವಹಿಸುವಂಥದ್ದು ಉತ್ತಮ. ಇನ್ನು ಮನೆಯ ಸುರಕ್ಷತೆ ಬಗ್ಗೆ ಗಮನ ತುಂಬ ಕೊಡ್ತೀರಿ. ಇದರಿಂದ ಖರ್ಚು ಹೆಚ್ಚಾಗುವಂಥದ್ದು, ಮನೆಯ ಸೌಂದರ್ಯೀಕರಣ ಇರ್ಬೋದು, ಮನೆಗೆ ಬೇಕಾದಂತಹ ಕೆಲವು ಸಾಮಗ್ರಿಗಳನ್ನು ಖರೀದಿ ಮಾಡುವಂಥದ್ದು ಇರ್ಬೋದು, ಇದರ ಬಗ್ಗೆ ತುಂಬ ಆಸಕ್ತಿ. ಆದರೆ ಮನೆಯವರ ಒಪ್ಪಿಗೆಯನ್ನು ಪಡೆದೇ ಇಂತಹ ಕೆಲಸಗಳನ್ನು ಈ ದಿನ ಮಾಡಬೇಕಾಗತ್ತೆ. ಇನ್ನು ಈ ದಿನ ತುಂಬ ಧನಾತ್ಮಕವಾಗಿದೆ, ತುಂಬ ಪಾಸಿಟಿವ್ ಆಗಿದೆ. ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲಾಗಲಿ, ನಿಮ್ಮ ಸ್ವಂತ ವ್ಯಾಪಾರದ ವಿಚಾರದಲ್ಲಾಗಲಿ ನೀವು ತೆಗೆದುಕೊಳ್ಳುವಂಥ ತೀರ್ಮಾನ ಕ್ರಮಬದ್ಧವಾಗಿರುತ್ತೆ. ಉತ್ತಮ ಫಲವನ್ನು ಕೊಡುವಂಥ ಸಂದರ್ಭ ಇದು. ಹಾಗೆ ನೀವೆಣಿಸಿದಂತೆ, ನೀವು ಅಂದುಕೊಂಡಂತೆ ಕೆಲಸಗಳು ಆಗುತ್ತೆ, ಕಾರ್ಯಸಾಧನೆ ಆಗುತ್ತೆ. ಅಲ್ಪ ಸ್ವಲ್ಪ ವ್ಯತ್ಯಾಸಗಳಾಗ್ಬೋದು, ಭಯ ಪಡಬೇಡಿ. ಆತ್ಮವಿಶ್ವಾಸ ಇದೆ, ಧೈರ್ಯ ಇದೆ, ಅದನ್ನು ಇನ್ವೆಸ್ಟ್ ಮಾಡಿ. ಈ ದಿನ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಕುಟುಂಬಸ್ಥರ ಮಧ್ಯದಲ್ಲೇ ಭಿನ್ನಾಭಿಪ್ರಾಯಗಳು ಬರುವಂಥದ್ದಿದೆ. ಅದಕ್ಕೆ ನೀವು ಕೂಡ ಭಾಗಿದಾರರೇ, ನಿಮಗೂ ಕೂಡ ತಲೆನೋವು, ನಿಮ್ಮ ಜವಾಬ್ದಾರಿಯೂ ಇದೆ. ಇಲ್ಲಿ ಸ್ವಲ್ಪ ಒತ್ತಡ ಉಂಟಾಗುವಂಥದ್ದಿದೆ. ಸ್ವಲ್ಪ ಎಚ್ಚರಿಕೆಯಿಂದ ಈ ಒಂದು ಸನ್ನಿವೇಶವನ್ನು ನಿಭಾಯಿಸಬೇಕಾಗತ್ತೆ. ಅಲ್ಲಿ ನಿಮ್ಮ ಪ್ರತಿಭೆ, ನಿಮ್ಮ ಕೌಶಲ್ಯ, ನಿಮ್ಮತನ ಅನ್ನುವಂಥದ್ದೇನಿದೆ ಅದನ್ನು ಉಳಿಸ್ಕೊಳ್ಳುವಂಥದ್ದು ಬಹಳ ಮುಖ್ಯ ಆಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನವಗ್ರಹಗಳ ದರ್ಶನ ಮಾಡಿ. ಈ ದಿನ ಸೂರ್ಯ ನಮಸ್ಕಾರ ಮಾಡಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರೋದರಿಂದ ತುಂಬ ಸಂತೋಷ ಇದೆ. ಅದರಲ್ಲೂ ದಿನದ ಮೊದಲ ಭಾಗ ನಿಮಗೆ ಅತ್ಯುತ್ತಮವಾದಂಥ ಅವಕಾಶಗಳನ್ನು ತಂದುಕೊಡುತ್ತೆ. ಸಮಾಜದಲ್ಲಿ, ಕುಟುಂಬದಲ್ಲಿ ಬೆಳವಣಿಗೆಗೆ ನಿಮ್ಮನ್ನು ನೀವು ಗುರುತಿಸ್ಕೊಳ್ಳಿಕ್ಕೆ ಒಳ್ಳೆಯ ಸನ್ನಿವೇಶವೊಂದು ಸಿಕ್ಕತ್ತೆ. ಹಾಗೆ ನೀವು ನಿಮ್ಮ ಬಂಧು ಬಾಂಧವರಿಂದ ಉತ್ತಮ ಪ್ರತಿಕ್ರಿಯೆಯನ್ನು ಗಳಿಸ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಮ್ಮ ಮಧ್ಯಾಹ್ನದ ನಂತರದಲ್ಲಿ ಅಲ್ಪ ಸ್ವಲ್ಪ ತೊಂದರೆಗಳು ಕೂಡ ಎದುರಾಗುವಂಥದ್ದಿದೆ. ಸ್ವಲ್ಪ ಜಾಗ್ರತೆ. ಇನ್ನು ಹಣ ಹೂಡಿಕೆ ವಿಚಾರದಲ್ಲಿ, ಯಾವುದೇ ವಸ್ತು ಖರೀದಿ ವಿಚಾರದಲ್ಲಿ ತಜ್ಞರ ಸಲಹೆಯನ್ನು ಪಡ್ಕೊಳ್ಳಿ. ಅನುಭವಸ್ಥರ ಮಾತನ್ನು ಈ ದಿನ ಕೇಳಬೇಕಾಗತ್ತೆ. ಹಾಗೆ ಯಾವುದೇ ವ್ಯಕ್ತಿಯನ್ನು ಈ ದಿನ ಕಡೆಗಣಿಸಬೇಡಿ, ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. ಹಾಗೆ ಮೂರನೆಯವರ ವಿಚಾರದಲ್ಲಿ ಈ ದಿನ ಹಸ್ತಕ್ಷೇಪ ಮಾಡುವಂಥದ್ದು, ಅವರ ಬಗ್ಗೆ ತುಂಬ ಕುತೂಹಲವನ್ನು ಇಟ್ಕೊಳ್ಳುವಂಥದ್ದು ಕೂಡ ಅಷ್ಟೊಂದು ಒಳ್ಳೆಯದಲ್ಲ. ಹಾಗೆ ಈ ದಿನ ನಿಮ್ಮ ಸಣ್ಣ ಪುಟ್ಟ ಸಮಸ್ಯೆಗಳಿಗೂ ಕೂಡ ಒಂದು ಪರಿಹಾರ ಅನ್ನುವಂಥದ್ದು ಇದೆ. ಆದರೆ ಅದನ್ನು ಕಂಡುಕೊಳ್ಳುವಂಥ ಒಂದು ಪ್ರಯತ್ನ ಈ ದಿನ ಆಗುತ್ತೆ. ಅದರಲ್ಲಿ ಸಫಲರಾಗ್ತೀರಿ. ಅಂದರೆ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ನಿಮಗೆ ಯಾರದ್ದೋ ಒಂದು ಮಾರ್ಗದರ್ಶನ ಬಹಳ ಬೇಗ ಸಿಕ್ಕುವಂಥದ್ದು ಇದೆ. ಇನ್ನು ನಿಮ್ಮ ಸ್ಥಿರಾಸ್ತಿ ಖರೀದಿಯ ಪ್ರಯತ್ನಗಳು ಮುಂದೂಡಲ್ಪಡುವಂಥದ್ದು. ಏಕೆಂದರೆ ಈ ದಿನ ಅಂಥ ಒಂದು ಪ್ರಯತ್ನಕ್ಕೆ ಉತ್ತಮ ಪ್ರತಿಕ್ರಿಯೆ ಎನ್ನುವಂಥದ್ದು ಸಿಕ್ಕಲ್ಲ. ಆದರೂ ಪ್ರಯತ್ನವನ್ನು ಬಿಡಬೇಡಿ, ನಿಲ್ಲಿಸಬೇಡಿ, ಮುಂದುವರಿಸಿ. ಯಾವುದೇ ವಿಚಾರದಲ್ಲೂ ಕೂಡ ನಿಮಗೆ ತುಂಬ ಕನ್ಸಿಸ್ಟೆನ್ಸಿಯ ಅಗತ್ಯತೆ ಇದೆ. ಹಾಗೆ ಈ ದಿನ ನೀವು ತೆಗೆದುಕೊಂಡಂಥ ತೀರ್ಮಾನಕ್ಕೆ ಬದ್ಧರಾಗಿರಬೇಕು. ಅದನ್ನು ನಿಮ್ಮ ಕಮಿಟ್ಮೆಂಟು, ಅದು ನಿಮ್ಮ ಮಾತು, ನಿಮ್ಮ ಭರವಸೆ, ನಿಮ್ಮ ಒಂದು ಪ್ರಾಮಿಸ್, ಅದನ್ನು ಉಳಿಸ್ಕೊಳ್ಳಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಶಿವ ಪಾರ್ವತಿಯರ ದರ್ಶನ ಮಾಡಿ ಶಿವಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಅದರಲ್ಲೂ ಕೆಲವು ಪ್ರಮುಖ ವಿಚಾರಗಳಲ್ಲಿ ನಿಮ್ಮ ಬುದ್ಧಿಗೆ ಮಂಕು ಕವಿಯುವಂಥ ಸಾಧ್ಯತೆ ಇದೆ. ಎಷ್ಟೋ ಒಳ್ಳೆಯ ವಿಚಾರಗಳನ್ನು ನೀವು ಯೋಚನೆ ಮಾಡಿದ್ದೀರಿ. ಒಳ್ಳೆಯ ಮಾತುಗಾರಿಕೆ ಇದೆ. ಸಮಯ ಸಂದರ್ಭವನ್ನು ನೋಡಿಕೊಂಡು ನಿಮ್ಮ ಸ್ವಭಾವವನ್ನು ಬದಲಾವಣೆ ಮಾಡಿಕೊಳ್ಳುವಂತಹ ಮನಸ್ಥಿತಿ ಇದೆ. ಆದರೆ ಈ ದಿನ ಮಾತ್ರ ಯಾಕೋ ಒಂದು ರೀತಿಯ ಹಠಕ್ಕೆ ಬಿದ್ದಂಥವರಂತೆ ಇರ್ತೀರಿ. ಹಾಗಾಗಿ ನಿಮ್ಮ ಮೂಗಿನ ನೇರಕ್ಕೆ ನೀವು ಮಾತಾಡುವಂಥದ್ದು, ನಿಮಗೆ ಅನುಕೂಲ ಆಗುವಂಥ ಕೆಲಸಗಳನ್ನು ಮಾತ್ರ ನೀವು ಕೈ ಹಾಕುವಂಥ ಸಾಧ್ಯತೆಗಳಿರುತ್ತೆ. ಇದು ಕುಟುಂಬಸ್ಥರಿಗೆ ನಿಮ್ಮ ಈ ಒಂದು ವರ್ತನೆ ಏನಿದೆ ಅದು ಬೇಸರವನ್ನು ತರಬಹುದು. ಹಾಗಾಗಿನೇ ಈ ದಿನ ನಿಮ್ಮ ನಡವಳಿಕೆಯಲ್ಲಿ, ನಿಮ್ಮ ಮಾತಿನಲ್ಲಿ ತಪ್ಪನ್ನು ಕಂಡುಹಿಡಿಯುವಂಥವರು ಹೆಚ್ಚು ಜನ ಇದ್ದಾರೆ. ಇದರಿಂದ ನಿಮಗೆ ಆತ್ಮವಿಶ್ವಾಸ ಕಡಿಮೆ ಆಗುವಂಥದ್ದು ಇರುತ್ತೆ. ಜಾಗ್ರತೆ. ಇನ್ನು
ಈ ದಿನ ನಿಮ್ಮ ಸಹಯೋಗಿಗಳನ್ನು ನಂಬುವಾಗ ಎಚ್ಚರಿಕೆ ಬೇಕು. ಎಲ್ಲರನ್ನ ನಂಬಿ ಮೋಸ ಹೋಗಬೇಡಿ. ಇನ್ನು ಈ ದಿನದಲ್ಲಿ ವ್ಯವಹಾರಗಳನ್ನು ಬೆಳೆಸಲಿಕ್ಕೆ ಸಿಕ್ಕುವಂಥ ಅವಕಾಶಗಳೇನಿದೆ ಅದನ್ನು ಸೂಕ್ತವಾಗಿ ಬಳಸ್ಕೊಳ್ಳಿ. ಆಪರ್ಚುನಿಟೀಸ್ ಅನ್ನುವಂಥದ್ದು ಬರುತ್ತೆ, ಅದೃಷ್ಟ ಬರುತ್ತೆ, ನಿಮ್ಮ ಮನೆ ಬಾಗಿಲನ್ನು ಬಡಿಯುತ್ತೆ. ಆಗ ಸ್ವಲ್ಪ ಎಚ್ಚರಿಕೆ ಅನ್ನುವಂಥದ್ದು ಬೇಕು. ಇನ್ನು ಕೆಲವು ಯೋಜನೆಗಳಿರ್ಬೋದು, ಕೆಲವೊಂದು ಗುರಿಗಳನ್ನು ಸಾಧನೆ ಮಾಡುವಂಥ ಸಂದರ್ಭಗಳಿರ್ಬೋದು. ಆಗ ಮುಂದಾಲೋಚನೆಯ ಅಗತ್ಯತೆ ತುಂಬ ಇದೆ. ಇನ್ನು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಜೊತೆಯಲ್ಲಿ ಸಣ್ಣ ಪುಟ್ಟ ಕಷ್ಟಗಳು ಈ ದಿನ ಬರುವಂಥದ್ದಿದೆ. ನಿಮ್ಮ ಜೀವನ ಈ ದಿನ ಅಷ್ಟೊಂದು ಸುಲಭ ಅಲ್ಲ. ಎಲ್ಲವನ್ನು ನಿಭಾಯಿಸಬೇಕು, ಎಲ್ಲವನ್ನು ಬ್ಯಾಲೆನ್ಸ್ ಮಾಡಬೇಕು. ಅದಕ್ಕಾಗಿಯೇ ನಿಮ್ಮ ಬುದ್ಧಿಶಕ್ತಿಯನ್ನು, ನಿಮ್ಮ ವಿವೇಕವನ್ನು ಜಾಗೃತಗೊಳಿಸ್ಕೊಳ್ಬೇಕು, ಅದನ್ನು ಆಕ್ಟಿವೇಟ್ ಮಾಡಿಕೊಳ್ಬೇಕು. ಹಾಗಾಗಿ ಸೋಮಾರಿತನವನ್ನು ಬಿಟ್ಟು ಈ ದಿನ ಸ್ವಲ್ಪ ಲವಲವಿಕೆಯಿಂದ ಇರಿ. ಎಲ್ಲರೊಂದಿಗೆ ಬೆರೆಯುವಂಥ ಒಂದು ಪ್ರಯತ್ನ ಮಾಡಿ. ಬಂಧು ಬಾಂಧವರನ್ನು ವಿಚಾರ ಮಾಡಿ, ಅವರನ್ನು ಮಾತಾಡಿಸ್ತಾ ಇರಿ. ಏಕೆಂದರೆ ಕಲ್ಲನ್ನು ಮಾತಾಡಿಸುವಂಥ ಒಂದು ಪ್ರತಿಭೆ ನಿಮ್ಮಲ್ಲಿದೆ, ಅದನ್ನು ಬಳಸ್ಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಗಣಪತಿಯನ್ನು ಈ ದಿನ ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2.